ಸೊ ನಾವು ಇದುವರೆಗೆ ಬಾಲಕಾಂಡವನ್ನ ಚರ್ಚೆ ಮಾಡಿ ನಂತರ ಅಯೋಧ್ಯಾಕಾಂಡದ ಚರ್ಚೆನ ಆರಂಭಿಸಿದ್ವಿ. ಸಂಕ್ಷೇಪ ರಾಮಾಯಣದಲ್ಲಿ ಸಂಕ್ಷೇಪ ರಾಮಾಯಣ ಅಂದ್ರೆ ನಾರದರು ವಾಲ್ಮೀಕಿ ಮುನಿಗಳಿಗೆ ಸಂಕ್ಷೇಪವಾಗಿ ಅಂದ್ರೆ ಸಂಕ್ಷಿಪ್ತವಾಗಿ ರಾಮಾಯಣವನ್ನ ಹೇಳುವಂತಹದ್ದು. ಇದರ ಚರ್ಚೆಯನ್ನ ನಾವು ಬಾಲಕಾಂಡದ ಚರ್ಚೆಯನ್ನ ಮುಗಿಸಿ ಅಯೋಧ್ಯಾಕಾಂಡಕ್ಕೆ ಪ್ರವೇಶ ಮಾಡಿದ್ವಿ. ದಶರಥ ಮತ್ತೆ ಕೈಕೇಯಿ ಅವರಿಬ್ಬರಿಂದ ರಾಮ ಹೇಗೆ ಪಿತೃವಚನ ನಿರ್ದೇಶಾತ್ ಅಂದ್ರೆ ನನ್ನ ತಂದೆಯ ವಚನವನ್ನ ಪಾಲನೆ ಮಾಡ್ತಾ ಅವನು ಸಸತ್ಯವಚನಾದ್ ರಾಜ ಧರ್ಮಪಾಶೇನ ಸಂಯತಃ ವಿವಾಸಯಾಮಾಸ ಸುತಂ ರಾಮಂ ದಶರಥ ಪ್ರಿಯಂ. ಸತ್ಯವಚನ ಅದರ ಪರಿಪಾಲನೆಯನ್ನ ಮಾಡುವುದಕ್ಕಾಗಿ ದಶರಥ ತನ್ನ ಸುಪುತ್ರನಾದಂತಹ ರಾಮನನ್ನೇ ಕಾಡಿಗೆ ಅಟ್ತಾನೆ. ಅದು ಹೇಗೆ ರಾಮಾಯಣದ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ರಾಮಾಯಣದ ವ್ಯಾಖ್ಯಾನಕಾರರ ದೃಷ್ಟಿಯಿಂದ ನೋಡಿದ್ರೆ ಅದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ಬಾರಿಯಲ್ಲ ಒಂದು ಸುಮಾರು 3 ಕಕ್ಷೆಗಳ ಹಿಂದೆ ನಾವು ಚರ್ಚೆಯನ್ನ ಮಾಡಿದ್ವಿ. ಅದಾದ ಮೇಲೆ ಇದೀಗ ರಾಮಚಂದ್ರನ ಆ ಪ್ರತಿಕ್ರಿಯೆ ಮತ್ತೆ ಲಕ್ಷ್ಮಣನ ಶರಣಾಗತಿ ಇದೆರಡರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಶ್ಲೋಕಗಳು ಮುಖ್ಯವಾಗಿರ್ತಕ್ಕಂಥ ಶ್ಲೋಕಗಳು. ಏನಕ್ಕೆ ಅಂದ್ರೆ ಲಕ್ಷ್ಮಣನ ಶರಣಾಗತಿ ಅನ್ನೋದೇನಿದೆ ಅದು ಇದರಲ್ಲಿ ಇಂಗಿತವಾಗಿದೆ ಈ ಶ್ಲೋಕದಲ್ಲಿ. ಸೊ ಇವತ್ತು 23 ಮತ್ತೆ 24 ಈ 2 ಶ್ಲೋಕಗಳನ್ನ ನಾವು ಚರ್ಚೆ ಮಾಡ್ತೇವೆ. 23ನೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಗೆ ರಾಮಚಂದ್ರ ಆ ತಂದೆಯ ಆಜ್ಞೆಯನ್ನ ಶಿರಸಾಧರಿಸಿ ಕಾಡಿಗೆ ಹೊರಟ ಅನ್ನೋದ್ರ ಬಗ್ಗೆ ವಿವರ. ಆದರೆ 24ನೇದು ಬಹಳ ಮುಖ್ಯವಾದ ಶ್ಲೋಕ. ಅದರಲ್ಲಿ ಲಕ್ಷ್ಮಣನ ಒಂದು ಮನೋಭಾವನೆ ಹೇಗಿತ್ತು ಮತ್ತೆ ಅವನ ಶರಣಾಗತಿ ಹೇಗಿತ್ತು ಅನ್ನೋದನ್ನ ಅಲ್ಲಿ ಚರ್ಚೆ ಮಾಡ್ತಾರೆ. ರಾಮಾಯಣಕ್ಕೆ ಶರಣಾಗತಿ ಶಾಸ್ತ್ರ ಅಂತ ಒಂದು ಹೆಸರಿದೆ. ಶರಣಾಗತಿ ಶಾಸ್ತ್ರ ಅಂದ್ರೆ ಹೆಜ್ಜೆ ಹೆಜ್ಜೆಯಲ್ಲೂ ಶರಣಾಗತಿಯ ಲಕ್ಷಣಗಳನ್ನ ತೋರಿಸುವಂತಹ ಶಾಸ್ತ್ರ. ರೂಪಾದರ ತಾತ್ಪರ್ಯಗಳಲ್ಲಿ ನಾವು ಓದಿದ್ದೇವೆ ಶರಣಾಗತಿಯಲ್ಲಿ 6 ಲಕ್ಷಣಗಳು ಇವೆ ಅಂತ ಓದಿದ್ದೇವೆ. ಅದು ಯಾವುದಂದ್ರೆ ಆನುಕೂಲ್ಯಸ್ಯ ಸಂಕಲ್ಪ, ಪ್ರತಿಕೂಲ್ಯ ವಿವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧಾ ಶರಣಾಗತಿ. ಹೀಗೆ 6 ಲಕ್ಷಣಗಳು. ಈ 6 ಲಕ್ಷಣಗಳ ಬಗ್ಗೆ ಇವಾಗ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ರಾಮಾಯಣದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಬೇರೆ ಬೇರೆ ಪಾತ್ರಗಳಿಂದ ಈ ಶರಣಾಗತಿಯ ಲಕ್ಷಣಗಳನ್ನ ವಾಲ್ಮೀಕಿ ಮುನಿಗಳು ನಮಗೆ ತೋರಿಸ್ತಾರೆ. ಅದಕ್ಕೇನೆ ರಾಮಾಯಣಕ್ಕೆ ಶರಣಾಗತಿ ಶಾಸ್ತ್ರ ಅಂತ ಒಂದು ಹೆಸರಿದೆ. ಸೊ ಬಾಲಕಾಂಡದಲ್ಲಿ ಯಾರ್ಯಾರು ಶರಣಾಗತಿ ಮಾಡ್ತಾರೆ, ಆಮೇಲೆ ಅಯೋಧ್ಯಾಕಾಂಡದಲ್ಲಿ ಮುಖ್ಯವಾಗಿ ಲಕ್ಷ್ಮಣನ ಶರಣಾಗತಿ ಮತ್ತೆ ಭರತನ ಶರಣಾಗತಿ, ಅದೇ ರೀತಿಯಲ್ಲಿ ಯುದ್ಧಕಾಂಡದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ ಶರಣಾಗತಿ ವಿಭೀಷಣನ ಶರಣಾಗತಿ. ರಾಮಾಯಣದ ಸಾರ ಸರ್ವಸ್ವವು ಅದರಲ್ಲೇ ಅಡಗಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದು ಕಾಂಡದಲ್ಲೂ ಕೂಡ ಅನೇಕ ಶರಣಾಗತಿಯ ಪ್ರಸಂಗಗಳನ್ನ ರಾಮಾಯಣ ನಮ್ಮ ಮುಂದೆ ತೋರಿಸೋದ್ರಿಂದ ಇದಕ್ಕೆ ಶರಣಾಗತಿ ಶಾಸ್ತ್ರ ಅಂತ ಒಂದು ಹೆಸರು ಬಂದಿದೆ. ಆದ್ದರಿಂದ ಈ ಶರಣಾಗತಿ ಶಾಸ್ತ್ರದಲ್ಲಿ ಲಕ್ಷ್ಮಣನ ಶರಣಾಗತಿ ಎಷ್ಟು ಹಿರಿದಾದಂತಹುದು ಎಂಬುದರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತೇವೆ. ಅದಕ್ಕಿಂತ ಮುಂಚೆ 23ನೇ ಶ್ಲೋಕದಲ್ಲಿ ಕೂಡ ರಾಮನ ಮನಸ್ಸಿನಲ್ಲಿ ಯಾವ ಯಾವ ವಿಚಾರಗಳು ಓಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈ 23ನೇ ಶ್ಲೋಕದಲ್ಲಿ ನಾರದರು ಹೇಳ್ತಾರೆ. ಅದನ್ನ ಚರ್ಚೆ ಮಾಡಿ ಅದಾದ ನಂತರ 24ನೇ ಶ್ಲೋಕಕ್ಕೆ ನಾವು ಹೆಜ್ಜೆ ಇಡ್ತೇವೆ. ಸೊ ಇದೀಗ ನಾನು ಸ್ಕ್ರೀನ್ ಶೇರ್ ಮಾಡ್ಕೊತಾ ಇದ್ದೇನೆ. ಸೊ ಆರಂಭದಲ್ಲಿ ಎಂದಿನಂತೆ ವಾಲ್ಮೀಕಿ ಪ್ರಣಾಮ. ದಯವಿಟ್ಟು ಒಬ್ರು ನನ್ನ ಹಿಂದೆ ಈ ವಾಲ್ಮೀಕಿ ಪ್ರಣಾಮವನ್ನ ಹೇಳ್ಬೋದು. ದಯವಿಟ್ಟು ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಹರೇ ಕೃಷ್ಣ ಪ್ರಭು. ನನ್ನ ಹಿಂದೆ ಹರೇ ಕೃಷ್ಣ ಪ್ರಭು. ಹಾ ಭಾನು ಮಾತಾಜಿ ಅವರು ಹೇಳಿ ಮಾತಾಜಿ. ನನ್ನ ಹಿಂದೆ ಕೂಜಂತಂ ರಾಮ ರಾಮೇತಿ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮ
ಯತ್ಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಅತೃಪ್ತಸ್ಥಂ ಮುನಿ ವಂದೇ ಪ್ರಾಚೇತಃ ಸಮಕಲ್ಮಷಂ. ಪ್ರಾಚೇತಃ ಸಮಕಲ್ಮಷಂ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಇದೀಗ ನಾವು 23ನೇ ಶ್ಲೋಕಕ್ಕೆ ಹೆಜ್ಜೆ ಇಡ್ತಾ ಇದ್ದೇವೆ. 23ನೇ ಶ್ಲೋಕದಲ್ಲಿ ರಾಮನ ಸಮರ್ಪಣೆ, ತನ್ನ ತಂದೆಗೆ ಮತ್ತೆ ತನ್ನ ಸಾಕು ತಾಯಿ ಆದ್ರೂ ಕೂಡ ತನ್ನ ಸಾಕು ತಾಯಿಗೆ ಯಾವ ಸಮರ್ಪಣೆ ಇತ್ತು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಬ್ರು ನನ್ನಿಂದ ಹೇಳ್ಬೋದು. ಸುಧೀರ ಮಾತಾಜಿಯವ್ರು ನನ್ನಿಂದ ಹೇಳ್ತೀರಾ? ಹರೇ ಕೃಷ್ಣ ಬಾಬುಜಿ, ಹೇಳ್ತೀನಿ. ಹೇಳಿ. ಸಹ ಸಹ ಜಗಾಮ ಜಗಾಮ ವನಂ ವನಂ ವೀರಃ ವೀರಃ ಪ್ರತಿಜ್ಞಾಂ ಪ್ರತಿಜ್ಞಾ ಅನುಪಾಲಯನ್ ಅನುಪಾಲಯನ್ ಪಿತುಃ ಪಿತುಃ ವಚನ ವಚನ ನಿರ್ದೇಶಾತ್ ನಿರ್ದೇಶಾತ್ ಕೈಕೇಯ್ಯಾಃ ಕೈಕೇಯ್ಯಾ ಪ್ರಿಯಕಾರಣಾತ್ ಪ್ರಿಯಕಾರಣಾತ್ ಸಜಗಾಮ ವನಂ ವೀರಃ ಸಜಗಾಮ ವನಂ ವೀರಃ ಪ್ರತಿಜ್ಞಾಮನುಪಾಲಯನ್ ಪ್ರತಿಜ್ಞಾಮನುಪಾಲಯನ್ ಪಿತುರ್ವಚನ ನಿರ್ದೇಶಾತ್ ಪಿತುರ್ವಚನ ನಿರ್ದೇಶಾತ್ ಕೈಕೇಯ್ಯಾಃ ಪ್ರಿಯಕಾರಣಾತ್ ಕೈಕೇಯ್ಯಾ ಪ್ರಿಯಕಾರಣಾತ್ ಸಜಗಾಮ ವನಂ ವೀರಃ ಸಜಗಾಮ ವನಂ ವೀರಃ ಪ್ರತಿಜ್ಞಾಮನುಪಾಲಯನ್ ಪ್ರತಿಜ್ಞಾಮನುಪಾಲಯನ್ ಪಿತುರ್ವಚನ ನಿರ್ದೇಶಾತ್ ಪಿತುರ್ವಚನ ನಿರ್ದೇಶಾತ್ ಕೈಕೇಯ್ಯಾಃ ಪ್ರಿಯಕಾರಣಾತ್. ಕೈಕೇಯ ಪ್ರಿಯಕಾರಣಾತ್. ಹರೇ ಧನ್ಯವಾದಗಳು. ಮತ್ತೆ ಇನ್ನಿಬ್ರು ಯಾರಾದ್ರೂ ದಯವಿಟ್ಟು ಉಚ್ಚಾರಣೆಯನ್ನ ಮಾಡ್ತೀರಾ? ಶ್ಲೋಕದ ಉಚ್ಚಾರಣೆಯನ್ನ ಯಾರು ಮಾಡಿಲ್ಲ ಇದುವರೆಗೆ ಅವರು? ಪ್ರಭುಜಿ ನಾನು ಹೇಳ. ಪ್ರೇಮ ಮಾತಾಜಿ ಅವರು ಹೇಳಿ ದಯವಿಟ್ಟು. ಸಜಗಾಮ ವನಂ ವೀರಃ ಪ್ರತಿಜ್ಞಾಮನುಪಾಲಯನ್ ಪಿತುರ್ವಚನ ನಿರ್ದೇಶಾತ್ ಕೈಕೇಯ್ಯಾಃ ಪ್ರಿಯಕಾರಣಾತ್. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೊಬ್ರು ಹರೇ ಕೃಷ್ಣ. ಹೇಳಿ. ಸಗಜಾಮ ವನ ವೀರಃ ಪ್ರತಿಜ್ಞಾಮನುಪಾಲಯನ್ ಪಿತೃವಾಚನ ನಿರ್ದೇಶನ್ ಕೈಕೇಯ ಪ್ರಿಯಕಾರಣಾತ್. ಹರೇ ಕೃಷ್ಣ. ಧನ್ಯವಾದಗಳು. ಇದರ ಅರ್ಥ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಬಹಳ ಸರಳವಾದ ಶ್ಲೋಕ. ಸಹ ಸಹ ಅಂದ್ರೆ ಅದು ಅವನು, ಯಾರು? ರಾಮನು. ಜಗಾಮ ವನಂ ವೀರಃ, ವನ ಅಂದ್ರೆ ಅರಣ್ಯಕ್ಕೆ ವೀರನಾದಂತಹ ರಾಮನು ಹೊರಟನು ಅಂತ ಅದರ ಅರ್ಥ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ವಾಕ್ಯಗಳನ್ನ ಕಲಿಬೇಕಾದ್ರೆ ಮೊದಲನೇ ವಾಕ್ಯ ಎಲ್ಲರೂ ಕಲಿಯುವಂತಹದ್ದು ರಾಮಃ ವನಂ ಗಚ್ಚತಿ, ರಾಮ ಅರಣ್ಯಕ್ಕೆ ಹೋದನು ಅಂತ. ಸೊ ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ ಜಗಾಮ ವನಂ ವೀರಃ ಪ್ರತಿಜ್ಞಾಮನುಪಾಲಯನ್. ತಂದೆ ಯಾವ ಪ್ರತಿಜ್ಞೆಯನ್ನ ನೀಡಿದ್ರು ತನ್ನ ಸಾಕು ತಾಯಿಗೆ, ಅದರ ಪರಿಪಾಲನೆಯನ್ನ ಮಾಡುವುದಕ್ಕಾಗಿ, ಅನುಪಾಲಯನ್ ಅದನ್ನ ಸುಳ್ಳಾಗಿ ಮಾಡದೇ ಇರೋದಕ್ಕಾಗಿ ಮತ್ತೆ ಅದರ ಪರಿಪಾಲನೆಯನ್ನ ಮಾಡೋದಕ್ಕಾಗಿ ಅರಣ್ಯಕ್ಕೆ ಹೊರಟನು. ಪಿತುರ್ವಚನ ನಿರ್ದೇಶಾತ್. ಸೊ ರಾಮ ಅರಣ್ಯಕ್ಕೆ ಹೊರಟಿದ್ದಕ್ಕೆ ಎರಡು ಮುಖ್ಯವಾದಂತಹ ಕಾರಣಗಳನ್ನ ಹೇಳ್ತಾರೆ ಇಲ್ಲಿ. ಪಿತುರ್ವಚನ ನಿರ್ದೇಶಾತ್ ಮೊದಲನೇ ಕಾರಣ, ತಂದೆ ಕೊಟ್ಟಂತಹ ವಚನವನ್ನ ನಾನು ಪೂರೈಸಬೇಕು ಅಂತ ಮೊದಲನೇ ಕಾರಣ. ಎರಡನೇದು ಕೈಕೇಯ್ಯಾಹ ಪ್ರಿಯ ಕಾರಣಾತ್. ಯಾಕೆಂದ್ರೆ ಕೈಕೇಯಿ ಅನ್ನೋಳು ಕೂಡ ರಾಮನಿಗೆ ಬಹಳ ಹತ್ತಿರದವಳಾಗಿದ್ಲು. ತನ್ನ ತಾಯಿಗಿಂತಲೂ ಹೆಚ್ಚು ಒಂದು ಪಟ್ಟು ಹೆಚ್ಚು ಪ್ರೀತಿಸ್ತಾ ಇದ್ಲು ರಾಮನನ್ನ. ಆದ್ದರಿಂದ ಅವಳ ಕಾರಣದಿಂದ ಕೂಡ ರಾಮಚಂದ್ರ ಅರಣ್ಯಕ್ಕೆ ಹೊರಟನು ಎಂಬುದಾಗಿ ಎರಡು ಮುಖ್ಯವಾದ ಕಾರಣಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಿರುವಂತ ಕಾರಣಗಳೇನೆ ನಮ್ಗೆ, ಆದ್ರೆ ಇದರ ವ್ಯಾಖ್ಯಾನದಲ್ಲಿ ಒಂದಷ್ಟು ಅಮೋಘವಾದಂತಹ ವಿಷಯಗಳನ್ನ ಆಚಾರ್ಯರು ಬರೀತಾರೆ, ಅದನ್ನ ನಾವು ಚರ್ಚೆ ಮಾಡ್ತೇವೆ. ಮುಂಚೆ ಇದರ ಅನುವಾದವನ್ನ ದಯವಿಟ್ಟು ಯಾರಾದರೂ ಓದ್ತೀರಾ? ಅನುವಾದವನ್ನ ಖ್ಯಾತಪ್ಪ ಅವರು ಓದ್ತೀರಾ? ಚಂದ್ರಮೌಳಿ ಪ್ರಭು ಅವರು ದಯವಿಟ್ಟು ಓದಿ. ಹರೇ ಕೃಷ್ಣ ಪ್ರಭು. ವೀರನಾದ ಶ್ರೀರಾಮಚಂದ್ರನು ತನ್ನ ತಂದೆಯ ಅಪ್ಪಣೆಯಂತೆಯೂ ಕೈಕೇಯಿಗೆ ಪ್ರಿಯವನ್ನೆಸಗಬೇಕೆಂಬ ಕಾರಣದಿಂದಲೂ ತನ್ನ ವನವಾಸ ಪ್ರತಿಜ್ಞೆಯನ್ನು ಪಾಲಿಸುತ್ತಾ ಕಾಡಿಗೆ ಹೊರಟನು. ಹರೇ ಕೃಷ್ಣ. ಅರ್ಥ ಸರಳ. ಇವಾಗ ವ್ಯಾಖ್ಯಾನವನ್ನು ನೋಡೋಣ. ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೊರಟಿದ್ದಕ್ಕೆ ಇಲ್ಲಿ ಎರಡು ಕಾರಣಗಳನ್ನು ಕೊಟ್ಟಿದೆ. ತಂದೆಯ ಮಾತನ್ನು ನಡೆಸುವುದೊಂದು, ಚಿಕ್ಕ ತಾಯಿಗೆ ಪ್ರಿಯಲಾಗಲೆಂದೊಂದು.
ಇವುಗಳಲ್ಲಿ ಮೊದಲನೆಯದೇ ಪ್ರಬಲವಾದುದು. ಸೊ ಎರಡೂ ಕಾರಣಗಳಲ್ಲಿ ನೋಡಿದ್ರೆ ಮೊದಲನೇ ಕಾರಣ ಅಂದ್ರೆ ತಂದೆಯ ಮಾತನ್ನ ಉಳಿಸ್ಬೇಕು ಅನ್ನೋದೇ ಮುಖ್ಯವಾದಂತಹ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಭಗವಂತನು ಎಷ್ಟೊಂದು ಬೆಲೆ ಕೊಟ್ಟಿದ್ದನೆಂಬುದು ಇಡೀ ರಾಮಾಯಣದುದ್ದಕ್ಕೂ ವ್ಯಕ್ತವಾಗುವುದು. ಭರತನೊಡನೆಯ ಸಂವಾದದಲ್ಲಂತೂ ಇದೇ ರಾಮ ಹೃದಯವೆಂದರೂ ಸರಿಯೇ. ಭರತ ಯಾವಾಗ ರಾಮನನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಚಿತ್ರಕೂಟಕ್ಕೆ ಬರ್ತಾನೆ, ಚಿತ್ರಕೂಟೆ ಗತೆ ರಾಮೇ ಅಂತ ಅಲ್ಲಿ ಒಂದು ಶ್ಲೋಕ ಬರುತ್ತೆ. ರಾಮಚಂದ್ರ ಚಿತ್ರಕೂಟಕ್ಕೆ ಹೋದ ನಂತರ ಭರತ ಎಲ್ಲಿ ಅವನ ಕೈಕೇಯ ದೇಶದಿಂದ, ಅವನ ತಾಯಿಯ ದೇಶ ಯಾವುದಾಗಿತ್ತು, ಇವತ್ತಿನ ಆಫ್ಘಾನಿಸ್ತಾನ್ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆವತ್ತಿನ ಕೈಕೇಯ ದೇಶ ಇವತ್ತಿನ ಆಫ್ಘಾನಿಸ್ತಾನ್ ಅಂತ ಹೇಳ್ತಾರೆ. ಗಾಂಧಾರ ದೇಶ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಮತ್ತಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಇವತ್ತಿನ ರಷ್ಯಾ ಅಂತ ಕೂಡ ಹೇಳ್ತಾರೆ. ಯಾವುದೇ ಆಗಿರ್ಬೋದು. ಆದ್ರೆ ಅಲ್ಲಿಂದ ವಾಪಸ್ ಬಂದಾದ ಮೇಲೆ ಯಾವಾಗ ಗೊತ್ತಾಗುತ್ತೆ, ಅವಾಗ ಚಿತ್ರಕೂಟಕ್ಕೆ ಬರ್ತಾನೆ. ಆ ದಾರಿ ಉದ್ದಕ್ಕೂ ಸಾಕಷ್ಟು ಅವನು ನೋವನ್ನ ಅನುಭವಿಸ್ಕೊಂಡು ಬರ್ತಾನೆ. ಅಲ್ಲಿ ರಾಮಚಂದ್ರನ ಜೊತೆಗೆ ಸಂವಾದವನ್ನ ನಡೆಸಬೇಕಾದ್ರೆ ಅಲ್ಲಿ ರಾಮಚಂದ್ರ ಎಷ್ಟೊಂದು ತನ್ನ ಸಮರ್ಥನೆಗೋಸ್ಕರ ಅವನು ಏನನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ತಂದೆಯ ವಚನ, ತಂದೆಯ ವಚನ, ತಂದೆಯ ವಚನ, ತಂದೆಯ ವಚನವನ್ನ ನಡೆಸಲೇಬೇಕು ಎಂಬುದಾಗಿ ಹೇಳ್ತಾನೆ ಅಲ್ಲ. ಸೊ ಭರತ ಎಷ್ಟೊಂದು ಕಾರಣಗಳನ್ನ ಹೇಳ್ತಾನೆ. ತಂದೆ ಯಾವುದೋ ಒಂದು ರೋಷದಲ್ಲಿ ಅಥವಾ ಒಂದು ಬಹಳ ತೀವ್ರವಾದಂತಹ ಭಾವನೆಯಲ್ಲಿ ಆ ರೀತಿಯಾದಂತಹ ವಚನವನ್ನು ಕೊಟ್ಬಿಟ್ಟಿದ್ದ. ಅದರಿಂದ ಆ ರೀತಿಯಾದಂತಹ ಸಂದರ್ಭದಲ್ಲಿ ಅದರ ಪರಿಪಾಲನೆ ಮಾಡುವಂತಹದ್ದು ಮಗನ ಜವಾಬ್ದಾರಿ ಅಲ್ಲ. ಆ ರೀತಿಯಾಗಿ ಎಷ್ಟೊಂದು ವಾಕ್ಯಗಳನ್ನ ಹೇಳ್ತಾನೆ. ಆದ್ರೆ ರಾಮಚಂದ್ರ ಅದಕ್ಕೆ ಬಗ್ಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತಂದೆಯ ವಚನವನ್ನೇ ಅವನು ಸಮರ್ಥನೆಗಾಗಿ ಅವನು ಹೇಳ್ತಾನೆ. ಸೊ ಅಲ್ಲಿ ನಾವು ನೋಡ್ತೇವೆ ರಾಮಚಂದ್ರನ ಹೃದಯ ಎಲ್ಲಿದೆ ಅಂತ ಹೇಳಿದ್ರೆ ಹಿರಿಯರ ವಾಕ್ಯಗಳನ್ನ ಅನುಸರಿಸುವುದರಲ್ಲಿ. ಆದ್ರೆ ಸುಮ್ಮನೆ ಅಂಧನಾಗಿ ಕುರುಡನಾಗಿ ಹಿರಿಯರ ವಾಕ್ಯಗಳನ್ನ ಅವನು ಅನುಸರಿಸುವುದಿಲ್ಲ. ಇದನ್ನ ಮುಂದೆ ಹೇಳ್ತಾರೆ ನೋಡಿ. ಧರ್ಮ ವಿರುದ್ಧವಲ್ಲದ ಹಿರಿಯರ ಅಪ್ಪಣೆಗೆ ಭಗವಂತನು ಎಷ್ಟೊಂದು ಬೆಲೆ ಕೊಟ್ಟಿದ್ದನೆಂದು ತಿಳಿಯಬೇಕಾದರೆ. ಸೊ ಧರ್ಮ ವಿರುದ್ಧವಿಲ್ಲದೆ ಹೋದ್ರೆ, ಹಿರಿಯರು ಹೇಳುವಂತಹದ್ದು ಧರ್ಮ ವಿರುದ್ಧವಿಲ್ಲದೆ ಹೋದ್ರೆ ಅಂದ್ರೆ ಧರ್ಮಕ್ಕೆ ಸರಿಯಾಗಿ ಇದ್ರೆ ಆವಾಗ ಮಾತ್ರ ರಾಮಚಂದ್ರ ಅದನ್ನ ಪರಿಪಾಲಿಸ್ತಾನೆ ಹೊರತು ಧರ್ಮಕ್ಕೆ ವಿರುದ್ಧವಿದ್ರೆ ಅದರ ಪರಿಪಾಲನೆ ಮಾಡುವಂತಹದ್ದು ರಾಮಚಂದ್ರನ ಆಬ್ಲಿಗೇಷನ್ ಏನೂ ಅಲ್ಲ. ಅಂದ್ರೆ ಅವನಿಗೆ ಅವನು ಮಾಡಲೇಬೇಕಾದಂತಹ ಯಾವುದೇ ಕೆಲಸ ಕಾರ್ಯ ಅಲ್ಲ. ರಾಮಾಯಣದುದ್ದಕ್ಕೂ ಬರುವ ವಿಶ್ವಾಮಿತ್ರಸ್ಯ ಶಾಸನಾತ್, ಭರದ್ವಾಜಸ್ಯ ಶಾಸನಾತ್, ಅಗಸ್ತ್ಯ ವಚನಾತ್ ರಾಮಃ ಇತ್ಯಾದಿ ಕಾರಣಗಳನ್ನು ಅನುಲಕ್ಷಿಸಬೇಕು. ನೋಡಿ ಎಷ್ಟೊಂದು ಪ್ರಸಂಗಗಳಲ್ಲಿ ವಿಶ್ವಾಮಿತ್ರಸ್ಯ ಶಾಸನಾತ್, ಯಾವಾಗ ವಿಶ್ವಾಮಿತ್ರರು 12 ವರ್ಷದ ರಾಮಚಂದ್ರನನ್ನ ಮತ್ತೆ ಲಕ್ಷ್ಮಣನನ್ನ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ತಾಟಕೆಯ ಪ್ರಸಂಗದವರೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ರಾಮಚಂದ್ರ ವಿಶ್ವಾಮಿತ್ರನ ಹತ್ರ ಕೇಳ್ಕೊಂಡು ಏನನ್ನು ಮಾಡಬೇಕು ಗುರುಗಳೇ ಇವಾಗ ಹೇಳಿ ಅಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಶ್ವಾಮಿತ್ರ ಹೇಳಿದಂತೆಯೇ ನಡ್ಕೋತಾನೆ. ಅದಕ್ಕೇನೆ ವಿಶ್ವಾಮಿತ್ರಸ್ಯ ಶಾಸನಾತ್ ಅಲ್ಲ. ಅದರಿಂದಲೇ ವಿಶ್ವಾಮಿತ್ರರಿಗೆ ಅಷ್ಟೊಂದು ಸಂತೋಷವಾಗಿ ರಾವಣನನ್ನ ಕೊಲ್ಲುವಂತಹ ಯಾವ ಚಕ್ರವನ್ನ ರಾಮಚಂದ್ರ ಬಳಸ್ತಾನೆ, ಮತ್ತೆ ಬೇರೆ ಎಲ್ಲ ಅಸ್ತ್ರಶಸ್ತ್ರಗಳನ್ನ ಯಾವ ಅಸ್ತ್ರಶಸ್ತ್ರಗಳನ್ನ ಅಷ್ಟೊಂದು 100 ವರ್ಷಗಳ ತಪಸ್ಸಿನಿಂದ ವಿಶ್ವಾಮಿತ್ರರು ಪಡೆದುಕೊಂಡಿದ್ರು, ಆ ಎಲ್ಲಾ ಅಸ್ತ್ರಶಸ್ತ್ರಗಳನ್ನ ರಾಮಚಂದ್ರನಿಗೆ ದಾನದಲ್ಲಿ ಧಾರೆ ಎರೆದು ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ರಾಮಚಂದ್ರನ ಆ ವಿಧೇಯತೆಯನ್ನ ನೋಡಿ ಬಹಳ ಮೆಚ್ಚಿಕೊಂಡು ಅದನ್ನ ಅವನಿಗೆ ಎಲ್ಲವನ್ನು ಧಾರೆ ಎರೆದು ಬಿಡ್ತಾರೆ. ಅದೇ ರೀತಿ ಭರದ್ವಾಜಸ್ಯ ಶಾಸನಾತ್, ಇದೆಲ್ಲಿ ಅಂತ ಮುಂದಕ್ಕೆ ಬರುತ್ತೆ. ಅಗಸ್ತ್ಯ ವಚನಾತ್ ರಾಮಃ, ಅಗಸ್ತ್ಯರೇ ರಾಮಚಂದ್ರನಿಗೆ ಪಂಚವಟಿಗೆ ಕಳಿಸಿದ್ದು. ರಾಮಚಂದ್ರ ಪಂಚವಟಿಗೆ ಹೋಗೋದಕ್ಕೆ ಮುಖ್ಯವಾದಂತಹ ಕಾರಣ ಅಗಸ್ತ್ಯರು. ಸೊ ಆ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನ ಹಿರಿಯರ ವಾಕ್ಯಗಳನ್ನ ಶಿರಸಾಧರಿಸಿ ಅವನು ನಡೆಸ್ಕೊಡ್ತಾನೆ ಎಂಬುದಕ್ಕೆ ಸಾಕಷ್ಟು ಪ್ರಮಾಣಗಳು ನಮಗೆ ರಾಮಾಯಣದಲ್ಲಿ ಸಿಗ್ತದೆ. ತಾಟಕೆಯನ್ನು ಕೊಂದದ್ದು ಇಷ್ಟವಿಲ್ಲದಿದ್ದರೂ ವಿಶ್ವಾಮಿತ್ರರ ಅಪ್ಪಣೆಯಂತೆಯೇ. ರಾಮಚಂದ್ರ ತಾಟಕೆಯನ್ನ ಕೊಲ್ಲೋದಕ್ಕೆ ಹೋಗ್ತಾನೆ ಅಲ್ಲಿಗೆ. ಆದ್ರೆ ಯಾವಾಗ ಆ ಕ್ಷಣ, ಅಂತಿಮ ಕ್ಷಣ ಬರುತ್ತೆ ತಾಟಕೆಯ ಮೇಲೆ ಬಾಣ ಪ್ರಯೋಗ ಮಾಡ್ಬೇಕಂತ, ರಾಮಚಂದ್ರ ಸ್ವಲ್ಪ ಹಿಂಜರಿತಾನೆ. ಯಾಕೆಂದ್ರೆ ಹೆಂಗಸು, ನಾನು ಮೊದಲನೆಯ ಅಸುರನನ್ನ ಸಂಹರಿಸಬೇಕಾದರೆ ಅದು ಹೆಂಗಸಾಗಿರಬಾರದು ಎಂಬುದಾಗಿ ರಾಮಚಂದ್ರನ ಮನಸ್ಸಿನಲ್ಲಿ. ಯದ್ಯಪಿ ನಾವು ನೋಡಿದ್ರೆ ವಿಪರ್ಯಾಸ ಏನಂತ ಹೇಳಿದ್ರೆ ರಾಮಚಂದ್ರ ಆಗಿರ್ಬೋದು ಅಥವಾ ಕೃಷ್ಣ ಆಗಿರ್ಬೋದು, ಇಬ್ರು ಕೂಡ ಕೊಂದಂತಹ ಮೊದಲನೇ ರಾಕ್ಷಸ ಆಗಿರ್ಲಿಲ್ಲ, ಆದ್ರೆ ರಾಕ್ಷಸಿ ಆಗಿದ್ರು. ಈ ಕಡೆ ಪೂತನ ಆಗಿದ್ರೆ ಆ ಕಡೆ ತಾಟಕೆ ಅಲ್ಲ. ಸೊ ಆವಾಗ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೇಳ್ತಾರೆ, ಆ ಬುದ್ಧಿಯನ್ನ ಹೇಳಿ ರಾಮಚಂದ್ರ, ಇಲ್ಲ ಇವಳನ್ನು ನೀನು ಕೊಲ್ಲಲೇಬೇಕು, ಯಾವುದೇ ಹೆಂಗಸಿನ ಲಕ್ಷಣ ಈಕೆಯಲ್ಲಿ ಇಲ್ಲ ಎಂಬುದಾಗಿ ಹೇಳಿ ಅಷ್ಟೊಂದು ಕಾರಣಗಳನ್ನ ಹೇಳಿ ರಾಮಚಂದ್ರನಿಗೆ ಕೊಲ್ಲುವುದಕ್ಕೆ ಆಜ್ಞೆಯನ್ನ ನೀಡ್ತಾರೆ. ಅವಳನ್ನು ಕಿವಿ ಕೊಯ್ದು
ಉಸುರಿನೊಡನೆ ಬಿಟ್ಟು ಮುಂದೆ ಶೂರ್ಪಣಖೆಯನ್ನು ಕೊಂದೇ ಬಿಟ್ಟಿದ್ದರೆ ಮುಂದಿನ ಎಲ್ಲಾ ಅನರ್ಥಗಳೂ ತಪ್ಪುತ್ತಿತ್ತಲ್ಲವೇ. ನೋಡಿ, ಇಲ್ಲಿ ಒಂದು ತರ್ಕವನ್ನ ಹೇಳ್ತಾ ಇದ್ದಾರೆ. ಅಕಸ್ಮಾತು ತಾಟಕೆಯನ್ನ ತಾಟಕೆಯ ಮೂಗನ್ನ ಅಥವಾ ಕಿವಿಯನ್ನ ಕೊಯ್ದು, ಅಂದ್ರೆ ಅವಳನ್ನ ಹ್ಯಾಂಡಿಕ್ಯಾಪ್ಟ್ ಮಾಡಿ ಅದಾದ್ಮೇಲೆ ಅವಳ ಹಾಗೆ ಬಿಟ್ಬಿಟ್ಟು ಅದಾದ್ಮೇಲೆ ಶೂರ್ಪಣಖೆಯನ್ನು ಬದಲು ಅವಳನ್ನ ನಿಜವಾಗ್ಲೂ ಕೊಂದುಬಿಟ್ಟಿದ್ರೆ ಆವಾಗ ರಾಮಾಯಣದಲ್ಲಿ ಬರುವಂತಹ ಸಮಸ್ಯೆಗಳೇನಿತ್ತು ಯಾವುದು ಬರ್ತಾ ಇರಲಿಲ್ಲ ತಾನೆ. ಶೂರ್ಪಣಖೆಯಿಂದಲೇ ಅದಾದ್ಮೇಲೆ ರಾವಣ ಬಂದಿದ್ದು, ಸೀತೆ ಅಪಹರಣವನ್ನು ಮಾಡಿದ್ದು, ಇದೆಲ್ಲ ನಮಗೆ ಗೊತ್ತಿದೆ. ಆದ್ದರಿಂದ ಶೂರ್ಪಣಖೆಯಿಂದನೇ ಅದಾಗಿದ್ದು ಆಯ್ತು ಅಂತ ಹೇಳಿದ್ಮೇಲೆ ಶೂರ್ಪಣಖೆಯನ್ನ ಕೊಂದು ಈ ತಾಟಕೆಯನ್ನ ಬಿಟ್ಟುಬಿಟ್ಟಿದ್ದಿದ್ರೆ ಅವಾಗ ಈ ರೀತಿ ಆಗ್ತಾ ಇರ್ಲಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಂಗೆ ತರ್ಕವನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಅವಳಲ್ಲವೇ ರಾವಣನ ತಲೆಯನ್ನ ಕೆಡಿಸಿ ಸೀತಾಪಹಾರಾದಿಗಳಿಗೆ ಕಾರಣಲಾದಳು ಎಂದು ಮುಗ್ಧರು ಕೇಳುವುದುಂಟು. ಆದರೆ ಶ್ರೀರಾಮನಿಗೆ ಯಾರನ್ನೂ ಕೊಲ್ಲಲು ಇಷ್ಟವಿಲ್ಲ. ಹಾಗೆ ನೀವು ತರ್ಕ ಬೇಕಾದ್ರೆ ಮಾಡ್ಬೋದು, ಎಷ್ಟೇ ತರ್ಕವನ್ನ ಮಾಡ್ಬೋದು. ಆದರೆ ರಾಮಚಂದ್ರನ ಹೃದಯ ನಿಮ್ಮ ತರ್ಕಕ್ಕೆ ಹೊಂದೋದಿಲ್ಲ. ರಿಪೂಣಾಮಪಿ ವತ್ಸಲಹ. ರಿಪು ಅಂದ್ರೆ ಶತ್ರುಗಳಿಗೆ ಕೂಡ ವಾತ್ಸಲ್ಯವನ್ನ ತೋರುವಂತಹ ಉದಾರ ಹೃದಯ ರಾಮಚಂದ್ರನದ್ದು. ಆದ್ದರಿಂದ ರಾಮಚಂದ್ರನನ್ನ ಯಾರನ್ನೂ ಕೊಲ್ಲುವುದಕ್ಕೆ ಅವನಿಗೆ ಆಸೆ ಇಲ್ಲ, ಅಥವಾ ಆ ರೀತಿಯಾದಂತಹ ಆಕಾಂಕ್ಷೆ ಇಲ್ಲ, ಇಚ್ಛೆ ಇಲ್ಲ. ಆದ್ದರಿಂದ ಇಲ್ಲಿ ವಿಶ್ವಾಮಿತ್ರರ ಅಪ್ಪಣೆ ಬಂತು, ಆದ್ದರಿಂದ ತಾಟಕೆಯನ್ನ ಕೊಂದ. ಶೂರ್ಪಣಖೆಯ ಪ್ರಸಂಗದಲ್ಲಿ ಯಾವುದೇ ಋಷಿಮುನಿಗಳ ಆಜ್ಞೆ ಅಥವಾ ಉಪದೇಶ ರಾಮಚಂದ್ರನಿಗೆ ಬರಲಿಲ್ಲ. ಅದರಿಂದ ಅವಳಿಗೆ ಕೇವಲ ಮೂಗು ಮತ್ತೆ ಕಿವಿಯನ್ನ ಕೊಯ್ದು ಅವಳನ್ನ ಕಳಿಸ್ಬಿಟ್ಟ. ಹೌದು, ಲಕ್ಷ್ಮಣನೇ ಮಾಡಿದ್ದು, ಆದ್ರೆ ರಾಮಚಂದ್ರನ ನಿರ್ದೇಶನದಲ್ಲಿ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಹಿರಿಯರ ಆಜ್ಞೆಯನ್ನ ಪಾಲಿಸುವಂತಹದ್ದು ರಾಮಚಂದ್ರನ ಹೃದಯ. ಅಲ್ಲದೆ ಭರತ ಸಮಾಗಮಕ್ಕೆ ಕಾತರನಾಗಿ ವಿಭೀಷಣನ ಊರಿನೊಳಗೂ ಕಾಲಿಡದ ಪ್ರಭು ವೇಗ ಸಂಚಾರದ ಮಧ್ಯದಲ್ಲಿ ಭರದ್ವಾಜಾಶ್ರಮದಲ್ಲಿ ನಿಂತದ್ದೇಕೆಂದರೆ ಅವರ ಅಪ್ಪಣೆಯನ್ನು ಮೀರದೆ ಎಂದು ಎರಡನೆಯ ವಚನ ಹೇಳುತ್ತದೆ. ಅಂದ್ರೆ ರಾಮಚಂದ್ರ ವಾಪಸ್ಸು ಲಂಕೆಯಲ್ಲಿ ಎಲ್ಲಾ ಕೆಲಸವನ್ನ ಮುಗಿಸಿ ವಿಭೀಷಣನನ್ನ ರಾಜನನ್ನಾಗಿ ಮಾಡಿ ಅವನನ್ನ ರಾಜನನ್ನಾಗಿ ನೇಮಕ ಮಾಡುವಂತಹದ್ದು ಲಂಕೆಯ ಬಹಿರಂಗ ಪ್ರದೇಶದಲ್ಲೇನೆ, ಲಂಕೆ ಒಳಗಲ್ಲ. ಲಂಕೆ ಒಳಗೆ ರಾಮಚಂದ್ರ ಕಾಲನು ಕೂಡ ಇಡ್ಲಿಲ್ಲ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಭರತ ನನಗೆ ಕಾಯ್ತಾ ಇದ್ದಾನೆ. 14 ವರ್ಷಗಳಾಗಿ ಒಂದು ಕ್ಷಣ ಆದ್ರೂ ಕೂಡ ನಾನು ಅಗ್ನಿ ಪ್ರವೇಶವನ್ನ ಮಾಡ್ಬಿಡ್ತೇನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಭರತನಿಗೋಸ್ಕರ ನಾನು ವಾಪಸ್ ಹೋಗ್ಬೇಕು ಅಂತ ರಾಮಚಂದ್ರ ಪುಷ್ಪಕ ವಿಮಾನವನ್ನ ಹತ್ಬಿಡ್ತಾನೆ. ಆದ್ರೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಏನ್ ಸಿಗ್ತದೆ? ಭರದ್ವಾಜಾಶ್ರಮ ಸಿಗ್ತದೆ. ಆದ್ರಿಂದ ಅಷ್ಟು ತೀವ್ರವಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಭರದ್ವಾಜರ ಆಶೀರ್ವಾದವನ್ನ ಪಡೆಯದೆ ವಾಪಸ್ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ರಾಮಚಂದ್ರ ಏನ್ ಮಾಡ್ತಾನೆ, ಹನುಮಂತನನ್ನ ಮುಂದಕ್ಕೆ ಕಳಿಸಿ ಭರತನನ್ನ ಸ್ವಲ್ಪ ಹಾಗೆ ಸಮಾಧಾನ ಪಡಿಸಿ, ನೀನು ಅಲ್ಲೇ ನಿಂತ್ಕೋ, ನಾನು ಇನ್ನೇನು ಬಂದ್ಬಿಡ್ತೇನೆ ಅಂತ ರಾಮಚಂದ್ರ ಹೇಳ್ತಾನೆ. ಸೊ ಇಲ್ಲಿ ಕೂಡ ನಾವು ನೋಡ್ತೇವೆ ಭರದ್ವಾಜರ ಮೇಲೆ ಅಷ್ಟು ಅವನಿಗೆ ಗೌರವ. ಪಂಚವಟಿ ಗಮನಕ್ಕೆ ಅಗಸ್ತ್ಯ ವಚನವೇ ಕಾರಣವಾಯಿತೆಂದು ಮೂರನೆಯದು ಹೇಳುತ್ತದೆ. ಹೀಗೆ ನಡೆದ ಪ್ರಭು ಕಾಡಿಗೆ ಹೋಗಬೇಡವೆಂದು ಹೇಳಿದ ತಾಯಿಯ ಮಾತನ್ನೂ ವಸಿಷ್ಠ ಗುರುಗಳ ಮಾತನ್ನೂ ಏಕಕಾಲಕ್ಕೆ ಏಕೆ ನಡೆಸಲಿಲ್ಲವೆಂದರೆ ಅವು ಮೊದಲು ಕೇಳಿದ್ದ ತಂದೆಯ ವಾಕ್ಯಕ್ಕೆ ವಿರುದ್ಧವಾಗಿದ್ದವು. ಇಲ್ಲಿ ಮತ್ತೊಂದು ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಯಾವಾಗ ದಶರಥ ರಾಮಚಂದ್ರನಿಗೆ ಆ ರೀತಿಯಾದಂತಹ ಆಜ್ಞೆಯನ್ನ ಕೈಕೇಯಿಯ ಮೂಲಕ ಕೊಡ್ತಾನೆ, ಕಾಡಿಗೆ ಹೋಗ್ಬೇಕು 14 ವರ್ಷಗಳ ಕಾಲ ಅಂತ. ಅದಾದ್ಮೇಲೆ ರಾಮಚಂದ್ರ ತಕ್ಷಣ ಮೊದಲು ಈ ವಿಷಯವನ್ನ ತಿಳಿಸೋದಕ್ಕೆ ಯಾರ ಹತ್ರ ಹೋಗ್ತಾನೆ ಅಂತ ಹೇಳಿದ್ರೆ ತನ್ನ ತಾಯಿಯಾದಂತಹ ಕೌಸಲ್ಯೆಯ ಹತ್ರ ಹೋಗ್ತಾನೆ. ಕೌಸಲ್ಯಗೆ ತಿಳಿಸಿದ ನಂತರ ಕೌಸಲ್ಯ ರಾಮಚಂದ್ರನಿಗೆ ಹೇಳ್ತಾಳೆ, ಆಯ್ತು, ನಿನ್ನ ತಂದೆ ಹೇಳಿದ್ದಾನೆ ಕಾಡಿಗೆ ಹೋಗ್ಬೇಕಂತ, ಆದ್ರೆ ನಿನ್ನ ತಾಯಿ ಆದಂತ ನಾನು ಹೇಳ್ತಾ ಇದ್ದೇನೆ ಕಾಡಿಗೆ ಹೋಗ್ಬೇಡ. ತಾಯಿಯ ಮಾತು ಹೆಚ್ಚೋ ತಂದೆಯ ಮಾತು ಹೆಚ್ಚೋ? ನಿಜವಾಗ್ಲೂ ನೋಡಿದ್ರೆ ಒಬ್ಬ ಶಿಶುವಿಗೆ ತಾಯಿಯ ಮಾತೆ ವೇದ ವಾಕ್ಯದ ತರಹ ಪಾಲಿಸಬೇಕು. ಆ ಇಬ್ಬರ ಮಧ್ಯೆ ಎರಡರೂ ಅಂದ್ರೆ ತಂದೆ ಹೇಳಿದಂತಹ ವಚನ ಮತ್ತೆ ತಾಯಿ ಹೇಳಿದಂತಹ ವಚನ ಎರಡರ ಮಧ್ಯೆ ವಿರೋಧಾಭಾಸ ಇದ್ರೆ ಖಂಡಿತವಾಗ್ಲೂ ತಾಯಿಯ ವಚನವನ್ನೇ ಪಾಲಿಸಬೇಕು ಅಂತ ಮನುಧರ್ಮ ಶಾಸ್ತ್ರ ಹೇಳುತ್ತೆ. ಆದ್ರೂ ಕೂಡ ರಾಮಚಂದ್ರ ಅದನ್ನ ಪರಿಪಾಲಿಸಲಿಲ್ಲ. ಅಲ್ಲಿ ರಾಮಚಂದ್ರ ಕೊಡುವಂತಹ ತರ್ಕ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನನಗೆ ಕೊಟ್ಟಂತಹ ಆಜ್ಞೆ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ದಶರಥ. ಅಕಸ್ಮಾತ್ ದಶರಥ ಈ ಆಜ್ಞೆಯನ್ನ ನನಗೆ ಕೊಡದೆ ಹೋಗಿದ್ದಿದ್ರೆ ನೀನು ಈ ಆಜ್ಞೆಯನ್ನ ಕೂಡ ನನಗೆ ಕೊಡ್ತಾ ಇರಲಿಲ್ಲ ಅಂತ ತಾಯಿಗೆ ಹೇಳ್ತಾನೆ. ಅದರಿಂದ ನಿನ್ನ ಆಜ್ಞೆ ಸ್ವತಂತ್ರ ಆಜ್ಞೆ ಅಲ್ಲ, ಅದು ತಂದೆಯ ಆಜ್ಞೆಯ ಮೇಲೆ ನಿರ್ಭರವಾಗಿದ್ದುವಂತಹ ಒಂದು ಆಜ್ಞೆ. ಆದ್ದರಿಂದ ನೀ
ಕೊಟ್ಟಿರುವಂತಹ ಆಜ್ಞೆ ಏನಿದೆ ಅದನ್ನ ಇವಾಗ ಈ ಕ್ಷಣದಲ್ಲಿ ನನಗೆ ಪಾಲಿಸೋದಕ್ಕೆ ಆಗೋದಿಲ್ಲ. ಆದರೆ ಮೊದಲು ತಂದೆಯ ಆಜ್ಞೆಯನ್ನು ಪಾಲಿಸಿದ ನಂತರ ನಿನ್ನ ಆಜ್ಞೆಯನ್ನ ಕೂಡ ನಾನು ಪಾಲಿಸ್ತೇನೆ. 14 ವರ್ಷಗಳ ನಂತರ ನಾನು ಇಲ್ಲಿಗೆ ವಾಪಸ್ ಬಂದು 11,000 ವರ್ಷಗಳ ತನಕ ನಾನು ಇಲ್ಲೇ ರಾಜ್ಯವನ್ನ ಆಳ್ತೇನೆ ಎಂಬುದಾಗಿ ರಾಮಚಂದ್ರ ಹೇಳ್ತಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ ಅಲ್ಲೂ ಕೂಡ ತಂದೆಯ ಆಜ್ಞೆಗೆ ಅವನು ಹೆಚ್ಚು ತೂಕವನ್ನ ಕೊಡ್ತಾನೆ. ಅದನ್ನು ತೀರಿಸಿಯೇ ಉಳಿದನ್ನು ತೀರಿಸಿದ್ದು ಧರ್ಮ ಸೂಕ್ಷ್ಮದ ಪ್ರಜ್ಞೆಯಿಂದ ಮಾತ್ರ. ಹಿರಿಯರ ಮಾತೆಂದರೆ ಅಷ್ಟು ಬೆಲೆ ಪ್ರಭುವಿಗೆ. ಸೊ ಇದಾದ್ಮೇಲೆ ಕೊನೆಯದಾಗಿ ಹೇಳ್ತಾರೆ, ಆದರೆ ಅರಣ್ಯಕ್ಕೆ ಹೊರಟ ರಾಮಚಂದ್ರನನ್ನು ಇಲ್ಲಿ ಅಪ್ರಸಕ್ತವೆಂದು ತೋರುವಂತೆ ವೀರಹ ಎಂದು ವರ್ಣಿಸಿರುವುದೇಕೆ? ಕಾಡಿಗೆ ಹೋಗುವುದರಲ್ಲಿ ಏನು ವೀರ್ಯ ಕವಿಗೆ ಕಾಣಿತು? ಇಲ್ಲಿ ನೋಡಿ, ವೀರಹ ಎಂಬಂತ ಶಬ್ದ ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಉತ್ತರವನ್ನ ಹೇಳ್ತಾ ಇದ್ದಾರೆ. ಕಾಡಿಗೆ ಹೋಗುವುದರಲ್ಲಿ ಏನು ವೀರ್ಯ ಕವಿಗೆ ಕಾಣಿತು ಎಂದು ಕೆಲವರು ಕೇಳಿಯಾರು. ಇಲ್ಲಿ ಮಹರ್ಷಿಗಳು ವಿಶೇಷವಾಗಿ ಹೇಳುವುದೊಂದನ್ನು ಈ ಶಬ್ದ ತೋರಿಸುತ್ತದೆ. ವೀರಹ ಅಪಿ ಎಂಬುದು ಭಾವ ಎಂದು ಗೋವಿಂದರಾಜರು. ನೋಡಿ, ವೀರಹ ಅಪಿ ಎಂಬುದು ಅಲ್ಲಿ ಅರ್ಥ ಅಂತ ಹೇಳ್ತಾ ಇದ್ದಾರೆ. ವೀರನಾದಂತಹ ರಾಮಚಂದ್ರ ಕಾಡಿಗೆ ಹೊರಟ ಎಂಬುದರಲ್ಲಿ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ವೀರನಾದಂತಹ ರಾಮಚಂದ್ರ ಕಾಡಿಗೆ ಏನಕ್ಕೆ ಹೊರಡಬೇಕಾಗಿತ್ತು? ಅವನಿಗೆ ನಿಜವಾಗ್ಲೂ ಸಾಮರ್ಥ್ಯ ಇದ್ದಿದ್ರೆ ಅವನು ಅವನದೇ ಆದಂತಹ ಸಾಮ್ರಾಜ್ಯವನ್ನ ಕಟ್ಟಬಹುದಾಗಿತ್ತು. ಅವನಿಗೆ ನಿಜವಾಗ್ಲೂ ಸಾಮರ್ಥ್ಯವೇನಾದರೂ ಇದ್ದಿದ್ರೆ ಅವನು ತಂದೆಯ ಆಜ್ಞೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಂಡು ಆ ಆಜ್ಞೆಯನ್ನ ಪರಿಪಾಲಿಸದೆಯೇ ಅಲ್ಲೇ ಅಯೋಧ್ಯೆಯಲ್ಲೇ ಇದ್ದು ಪಟ್ಟಾಭಿಷೇಕವನ್ನ ಮಾಡಿಸಿಕೊಳ್ಳಬಹುದಾಗಿತ್ತು ವೀರನಾಗಿದ್ದರೆ. ಆದ್ರೆ ವೀರನಾಗಿ ಅವನು ಕಾಡಿಗೆ ಹೊರಟ ಅಂತ ಏನಕ್ಕೆ ಹೇಳ್ತಾ ಇದೆ ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ವೀರಹ ಅಪಿ ಎಂಬುದು ಭಾವ, ಅಂದ್ರೆ ವೀರನಾದರೂ ಕೂಡ ಅವನು ಕಾಡಿಗೆ ಹೋದ ಎಂಬುದು ಅರ್ಥ. ವೀರನಾದ ಶ್ರೀರಾಮನು ನಿನ್ನೆ ಪಟ್ಟಾಭಿಷೇಕವೆಂದು ಘೋಷಿಸಿದ್ದ ದೊರೆ ಬೆಳಗಾಗುವುದರೊಳಗೆ ಅದನ್ನು ಬದಲಿಸಿ ಕಾಡಿಗೆ ಹೋಗಬೇಕೆಂಬ ವಿಚಿತ್ರ ಆಜ್ಞೆಯನ್ನು ಹೊರಡಿಸಿದರೂ ಇದನ್ನು ಉಲ್ಲಂಘಿಸಿ ತಾನೇ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವ ಸಾಮರ್ಥ್ಯವಿದ್ದರೂ ಹಾಗೆ ಮಾಡಲಿಲ್ಲವೆಂಬುದೇ ಆಶ್ಚರ್ಯ. ಇದನ್ನೆತ್ತಿ ತೋರಿಸಲು ಈ ಶಬ್ದದ ಪ್ರಯೋಗ. ತಂದೆ ಹೇಳಿದ ಕೂಡಲೇ ಮರುಮಾತಾಡದೆ ಹೊರಟದ್ದು ಹೇಳಿತನದಿಂದಲ್ಲ, ವೀರನಾಗಿದ್ದು ಅಥವಾ ವೀರನಾಗಿದ್ದರಿಂದಲೇ ಈ ಬಗೆಯ ಕಠೋರ ಶಾಸನವನ್ನು ಪರಿಪಾಲಿಸಿದನೆಂದು ಆ ವೀರ್ಯವನ್ನು ಕೊಂಡಾಡುವುದು ಕವಿಗಳ ಉದ್ದೇಶ. ಅದ್ಭುತವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸೊ ವೀರಹ ಅಪಿ ಎಂಬುದು ಭಾವ, ಅಂದ್ರೆ ವೀರನಾದರೂ ಕೂಡ ಅವನು ಕಾಡಿಗೆ ಹೊರಟ. ಏನಕ್ಕೆ ಅಂತ ಹೇಳಿದ್ರೆ ತಂದೆಯ ವಾಕ್ಯವನ್ನ ಪರಿಪಾಲಿಸಬೇಕೆಂಬಂತಹ ಒಂದೇ ಒಂದು ಕಾರಣದಿಂದ. ಸೊ ಈ ಮೊದಲನೇ ಶ್ಲೋಕ ನಾವು ಚರ್ಚೆ ಮಾಡಿದ್ವಿ. ಈ ಶ್ಲೋಕದಲ್ಲಿ ರಾಮಚಂದ್ರನ ಹೃದಯ ಯಾವುದರಲ್ಲಿದೆ, ತನ್ನ ತಂದೆ ಮತ್ತೆ ತಾಯಿಯ ವಾಕ್ಯಗಳನ್ನ ವೇದ ವಾಕ್ಯಗಳಂತೆ ಅವನು ಪರಿಪಾಲಿಸ್ತಾನೆ, ವಿಶೇಷವಾಗಿ ತನ್ನ ತಂದೆಯ ವಚನವನ್ನ ಅಂತ ಇಲ್ಲಿ ನಾವು ನೋಡಿದ್ದೇವೆ. ಇದೀಗ ಮುಂದಿನ ಶ್ಲೋಕಕ್ಕೆ ನಾವು ಹೊರಟಿದ್ದೇವೆ. ಈ ಶ್ಲೋಕ ಬಹಳ ಮುಖ್ಯವಾದಂತಹ ಶ್ಲೋಕ. ಮುಂಚೆನೆ ನಾನು ಹೇಳಿದಂತೆ ಇದರಲ್ಲಿ ಲಕ್ಷ್ಮಣನ ಶರಣಾಗತಿ ಅದ್ಭುತವಾಗಿ ಇದರಲ್ಲಿ ಇಂಗಿತವಾಗಿದೆ. ಸೊ ದಯವಿಟ್ಟು ಒಬ್ರು ನನ್ನ ಹಿಂದೆ ಇದರ ಉಚ್ಚಾರಣೆನ ಮಾಡಬಹುದು. ಯಾರು ಇದುವರೆಗೆ ಮಾಡಿಲ್ಲ ಅಂಥವ್ರು ಯಾರಾದ್ರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕ್ಯಾತಪ್ಪ ಅವರು ದಯವಿಟ್ಟು ನನ್ನಿಂದ ಹೇಳಿ. ತಂ ತಂ ವ್ರಜಂತಂ ವ್ರಜಂತಂ ಪ್ರಿಯಃ ಪ್ರಿಯಃ ಭ್ರಾತಾ ಭ್ರಾತಾ ಲಕ್ಷ್ಮಣಃ ಲಕ್ಷ್ಮಣಃ ಅನುಜಗಾಮ ಅನುಜಗಾಮ ಹ ಹ ಸ್ನೇಹಾತ್ ಸ್ನೇಹಾತ್ ವಿನಯ ಸಂಪನ್ನಃ ವಿನಯ ಸಂಪನ್ನಃ ಸುಮಿತ್ರಾ ಸುಮಿತ್ರಾ ಆನಂದವರ್ಧನಃ ಆನಂದವರ್ಧನಃ ಭ್ರಾತರಂ ಭ್ರಾತರಂ ದಯಿತಃ ದಯಿತಃ ಭ್ರಾತುಃ ಭ್ರಾತುಃ ಸೌಭ್ರಾತ್ರಂ ಸೌಭ್ರಾತ್ರಂ ಅನುದರ್ಶಯನ್ ಅನುದರ್ಶಯನ್ ತಂ ವ್ರಜಂತಂ ಪ್ರಿಯೋ ಭ್ರಾತಾ तं व्रजन्तं प्रियो भ्राता ಲಕ್ಷ್ಮಣೋನುಜಗಾಮಃ लक्ष्मणो अनुजगामः ಸ್ನೇಹಾದ್ವಿನಯ ಸಂಪನ್ನಃ स्नेहाद्विनयसम्पन्नः ಸುಮಿತ್ರಾನಂದವರ್ಧನಃ सुमित्रानन्दवर्धनः ಭ್ರಾತರಂ ದಯಿತೋ ಭ್ರಾತುಃ भ्रातरं दयितो भ्रातुः ಸೌಭ್ರಾತ್ರಮನುದರ್ಶಯನ್ सौभ्रात्रम् अनुदर्शयन् ತಂ ವ್ರಜಂತಂ ಪ್ರಿಯೋ ಭ್ರಾತಾ
तं व्रजन्तं प्रियो भ्राता ಲಕ್ಷ್ಮಣೋ ನೋ ಜಗಾಮಃ लक्ष्मणो नो जगामः ಸ್ನೇಹಾದ್ವಿನಯ ಸಂಪನ್ನಃ स्नेहाद्विनयसम्पन्नः ಸುಮಿತ್ರಾನಂದವರ್ಧನಃ सुमित्रानन्दवर्धनः ಭ್ರಾತರಂ ದಯಿತೋ ಭ್ರಾತುಃ भ्रातरं दयितो भ्रातुः ಸೌಭ್ರಾತರಮನುದರ್ಶಯನ್. सौभ्रात्रम् अनुदर्शयन्. ದಯವಿಟ್ಟು ಬೇರೆ ಇನ್ನಿಬ್ರು ಯಾರಾದರೂ ಉಚ್ಚಾರಣೆಯನ್ನು ಮಾಡಬಹುದು? ಮಾಡ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಪ್ರಭುಜಿ. ಗೀತಾ ಮಾತಾಜಿ ಅವ್ರು ಹೇಳಿ. ದಂಡ ಪ್ರಣಾಮ. ತಂ ವ್ರಜಂತಂ ಪ್ರಿಯೋ ಭ್ರಾತಾ ಲಕ್ಷ್ಮಣೋನುಜಗಾಮಃ ಸ್ನೇಹಾದ್ವಿನಯ ಸಂಪನ್ನಃ ಸುಮಿತ್ರಾನಂದವರ್ಧನಃ ಭ್ರಾತರಂ ದಯಿತೋ ಭ್ರಾತೃಃ ಸೌಭ್ರಾತ್ರಮನುದರ್ಶಯನ್. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಮತ್ತೆ ಸುನಂದ ಮಾತಾಜಿ. ಪ್ರಿಯೋ ಭ್ರಾತ ಲಕ್ಷ್ಮಣೋ ಅನುಜಾಗಮಃ ಸ್ನೇಹದ್ವಿನಯ ಸಂಪನ್ನಃ ಸುಮಿತ್ರಾನಂದವರ್ಧನಃ ಭ್ರಾತರಂ ದಯಿತೋ ಭ್ರಾತು ಸೌಭ್ರಾತಮನುದರ್ಶಯನ್. ಧನ್ಯವಾದಗಳು. ಸೊ ಇದರಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಬರ್ತಾ ಇದೆ. ಲಕ್ಷ್ಮಣನ ಶರಣಾಗತಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತಂ ವ್ರಜಂತಂ, ಅವನ ಹಿಂದೆ ಹೋದಂತಹ ಪ್ರಿಯ ಭ್ರಾತ, ಬಹಳ ಪ್ರಿಯನಾದಂತಹ ತಮ್ಮನಾದಂತವನು ಲಕ್ಷ್ಮಣ. ಲಕ್ಷ್ಮಣ ಪ್ರಿಯ ಭ್ರಾತ ತಂ ವ್ರಜಂತಂ ಅನುಜಗಾಮಃ. ಅಂದ್ರೆ ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ ನಾರದರು. ನಿಜವಾಗ್ಲೂ ಇಂತಹ ತಮ್ಮಂದ್ರು ಕೂಡ ಉಂಟೆ ಈ ಲೋಕದಲ್ಲಿ ಅಂತ ಹೇಳೋ ಹಾಗೆ ಅಲ್ಲ. ಈ ಲೋಕದಲ್ಲಿ ಪ್ರಾಯ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣುತ್ತೆ. ಆದ್ದರಿಂದಲೇ ಎಷ್ಟೊಂದು ಸತಿ ಏನ್ ಹೇಳ್ತಾರೆ ಅಂದ್ರೆ, ರಾಮಾಯಣ ನಮಗೆ ಐಡಿಯಲ್ ಬಿಹೇವಿಯರ್ ಏನಿದೆ ಅಂದ್ರೆ ಒಂದು ಮಾರ್ಗದರ್ಶನ ಅನ್ನೋದೇನಿದೆ ಅದು ರಾಮಾಯಣ ನಮಗೆ ಹಾಕೊಡ್ತದೆ. ಆದ್ರೆ ಮಹಾಭಾರತ ವ್ಯಾವಹಾರಿಕವಾಗಿ ಏನು ನಾವು ನೋಡ್ತೇವೆ ಜೀವನದಲ್ಲಿ ಅದು ನಮ್ಗೆ ಮಹಾಭಾರತದಿಂದ ಗೊತ್ತಾಗ್ತದೆ ಅಲ್ಲ. ಮಹಾಭಾರತದಲ್ಲಿ ಬರುವಂತಹ ಪ್ರಸಂಗಗಳೆಲ್ಲ ಇವತ್ತು ಕೂಡ ಲೋಕದಲ್ಲಿ ಆಗ್ತಾ ಇದೆ ಅಲ್ಲ. ಅಥವಾ ಮಹಾಭಾರತದಲ್ಲಿ ಇರುವಂತಹ ಪ್ರಸಂಗಗಳು ಇವತ್ತು ಏನಾಗ್ತಾ ಇದೆ ಕಲಿಯುಗದಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಅಂತ ಹೇಳಿದ್ರು ಏನ್ ತಪ್ಪಾಗೋದಿಲ್ಲ ಅಂತ ಕಾಣುತ್ತೆ ಅಲ್ಲ. ಸೊ ಅಣ್ಣ ತಮ್ಮಂದ್ರ ಮಧ್ಯೆ ಯಾವ ರೀತಿಯಾದಂತಹ ವೈರತ್ವ ಇದೆ ಅನ್ನೋದನ್ನ ಮಹಾಭಾರತದಿಂದ ನಾವು ಕಲ್ತ್ಕೋತೇವೆ. ಆದ್ರೆ ಯಾವ ರೀತಿಯಾದಂತಹ ಪ್ರೀತಿ ಇರಬೇಕು ಅನ್ನೋದನ್ನ ನಾವು ರಾಮಾಯಣದಿಂದ ಕಲ್ತ್ಕೋತೇವೆ. ಅದರಿಂದ ಪ್ರಿಯ ಭ್ರಾತ ತಂ ವ್ರಜಂತಂ, ಅವನ ಹಿಂದೇನೆ ಹೋದನು. ಅನುಜಗಾಮ ಅಂದ್ರೆ ಅವನ ಹಿಂದೇನೆ, ಅನು ಅಂದ್ರೆ ಅವನ ಹಿಂದೆ ಹೋದ. ಅಂದ್ರೆ ವಿಸ್ಮಯಕಾರಿ ಶಬ್ದ. ವಿಸ್ಮಯ ಅಂದ್ರೆ ಬಹಳ ಆಶ್ಚರ್ಯದಿಂದ ನಾರದರು ಈ ಶಬ್ದದ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಸ್ನೇಹಾತ್ ಅಂತ ಹೇಳಿದ್ರೆ ಸ್ನೇಹದಿಂದ, ಬಹಳ ಪ್ರೀತಿ ಅವರಿಬ್ಬರ ಮಧ್ಯದಲ್ಲಿ. ವಿನಯ ಸಂಪನ್ನ, ವಿನಯ ಸಂಪನ್ನ ಅಂದ್ರೆ ಎಲ್ಲಾ ರೀತಿಯಾದಂತಹ ವಿನಯದ ಸ್ವಭಾವ ಲಕ್ಷ್ಮಣನಲ್ಲಿ ಇತ್ತು. ಅದರಿಂದ ಸಂಪನ್ನನಾಗಿದ್ದ ಅವನು ಅಂದ್ರೆ ಅದೇ ಅವನ ಆಭೂಷಣವಾಗಿತ್ತು. ವಿನಯದಿಂದಲೇ ಅವನು ಭೂಷಿತನಾಗಿದ್ದ. ಸುಮಿತ್ರಾನಂದವರ್ಧನ, ಇದು ಬಹಳ ಮುಖ್ಯವಾದ ಶಬ್ದ. ಈ ರೀತಿ ಮಾಡಿದ್ರಿಂದ ಲಕ್ಷ್ಮಣ ರಾಮಚಂದ್ರನ ಹಿಂದೆ ನಡೆದು ಕಾಡಿಗೆ ಹೋಗಿದ್ದರಿಂದ ಅವನ ತಾಯಿಯ ಸಂತೋಷಕ್ಕೆ ಕಾರಣನಾದ ಅಂತ ಈ ಶಬ್ದದ ಅರ್ಥ. ಅವನ ತಾಯಿಯಾದಂಥವಳು ಸುಮಿತ್ರೆಗೆ ಹೆಚ್ಚು ಸಂತೋಷ ಆಯ್ತಂತೆ. ಏನಕ್ಕೆ? ಲಕ್ಷ್ಮಣ ಅವಳನ್ನ ಬಿಟ್ಟು ರಾಮಚಂದ್ರನ ಹಿಂದೆ ಕಾಡಿಗೆ ಹೋಗಿದ್ದರಿಂದ. ಏನಿದು ಸ್ವಲ್ಪ ಬಹಳ ಆಶ್ಚರ್ಯಕರ ಇದೆಯಲ್ಲ ಅಂತ ನಮ್ಗೆ ಅನಿಸ್ಬೋದು. ಅದ್ ಹೇಗೆ ಅವಳನ್ನ ಬಿಟ್ಟು ಕಾಡಿಗೆ ಹೋದ್ರೆ ತಾಯಿಗೆ ಸಂತೋಷ ಆಗೋದೇನಾದ್ರೂ ಉಂಟೆ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಅದಕ್ಕೆ ಕಾರಣವನ್ನ ನಾವು ನೋಡ್ತೇವೆ ವ್ಯಾಖ್ಯಾನದಲ್ಲಿ. ಭ್ರಾತರಂ ದಯಿತಃ ಭ್ರಾತುಹು ಸೌಭ್ರಾತ್ರಂ ಅನುದರ್ಶಯನ್. ಸೌಭ್ರಾತ್ರಂ ಅಂದ್ರೆ ನಿಜವಾಗಲೂ ಆ ಒಂದು ಆದರ್ಶ ಅಣ್ಣ ತಮ್ಮಂದಿರು ಹೇಗಿರ್ಬೇಕು ಅನ್ನೋದನ್ನ ನಮ್ಗೆ ತೋರಿಸೋದಕ್ಕೆ ಸೌಭ್ರಾತ್ರಂ, ಅವರಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ಭ್ರಾತೃತ್ವ ಅಂದ್ರೆ ಯಾವ ರೀತಿಯಾದಂತಹ ಸ್ನೇಹ ಪ್ರೀತಿ ಇರಬೇಕು ಅನ್ನೋದನ್ನ ತೋರಿಸೋದಕ್ಕೆ ಲಕ್ಷ್ಮಣ ಆ ಭ್ರಾತುಹು ಅಂದ್ರೆ ರಾಮಚಂದ್ರನ ಬಹಳ ದಯಿತನಾಗಿದ್ದಂತಹ, ದಯಿತ ಅಂದ್ರೆ ಬಹಳ ಕ್ಲೋಸ್ ಅಂದ್ರೆ ಬಹಳ ನಿಕಟನಾಗಿದ್ದಂತಹ ಲಕ್ಷ್ಮಣ ರಾಮಚಂದ್ರನ ಹಿಂದೆನೆ ನಡೆದು ಅರಣ್ಯಕ್ಕೆ ಹೊರಟನು ಎಂಬಂತೆ ಇಲ್ಲಿ ಶ್ಲೋಕ. ಇದರ ಅನುವಾದವನ್ನು ದಯವಿಟ್ಟು ಓದಿ, ಅದಾದ್ಮೇಲೆ ಬಹಳ ಮುಖ್ಯವಾದ ವ್ಯಾಖ್ಯಾನವನ್ನ ನಾವು ಚರ್ಚೆ ಮಾಡ್ತೇವೆ. ಅನುವಾದವನ್ನ ದಯವಿಟ್ಟು ಓದ್ತೀರಾ ಯಾರಾದ್ರೂ?
ಹರೇ ಕೃಷ್ಣ ಪ್ರಭುಜಿ. ರೇಖಾ ಮಾತಾಜಿ ಓದಿ. ಅನುವಾದ. ಶ್ರೀರಾಮಚಂದ್ರನಿಗೆ ಪ್ರಿಯನಾದ ತಮ್ಮನೂ ವಿನಯ ಸಂಪನ್ನನೂ ತನ್ನ ತಾಯಿಯಾದ ಸುಮಿತ್ರಾದೇವಿಗೆ ಆನಂದವನ್ನು ಬೆಳೆಸುವವನು ಆದ ಲಕ್ಷ್ಮಣನು ತನಗೆ ಪ್ರಿಯ ಸೋದರನಾದ ರಾಮಚಂದ್ರನಲ್ಲಿ ಒಳ್ಳೆಯ ಸೋದರನ ನಡತೆಯನ್ನು ಪ್ರಕಟಿಸುತ್ತಾ ಸ್ನೇಹದಿಂದಲೇ ಹಾಗೆ ಕಾಡಿಗೆ ಹೊರಟ ಅಣ್ಣನನ್ನು ಹಿಂಬಾಲಿಸಿ ನಡೆದನು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ವ್ಯಾಖ್ಯಾನವನ್ನು ನೋಡೋಣ ಇವಾಗ. ಬಹಳ ಮುಖ್ಯವಾದ ವ್ಯಾಖ್ಯಾನ, ದಯವಿಟ್ಟು ಗಮನದಿಂದ ಕೇಳಿ. ಇಲ್ಲಿ ಲಕ್ಷ್ಮಣನ ಗುಣವರ್ಣನೆಯನ್ನು ಅದ್ಭುತವಾಗಿ ಮಾಡಲಾಗಿದೆ. ಶ್ರೀರಾಮಾಯಣದ ಲಕ್ಷ್ಮಣನನ್ನು ಸುಲಭವಾಗಿ ತಪ್ಪಾಗಿ ತಿಳಿಯಲು ಬರುವಂತಹ ಒಂದೆರಡು ಸಂದರ್ಭಗಳುಂಟು. ಅವಕ್ಕೆ ಉತ್ತರ ಹೇಳಿದಂತೆ ಇಲ್ಲಿ ಶ್ರೀ ವಾಲ್ಮೀಕಿಗಳ ಶ್ಲೋಕ ಉಂಟು. ಲಕ್ಷ್ಮಣ ಶ್ರೀರಾಮನಿಗೆಷ್ಟು ಪ್ರಿಯನೆಂದರೆ ಬಾಲ್ಯಾತ್ ಪ್ರಭೃತಿ ಸುಸ್ನಿಗ್ಧ. ಸ್ನಿಗ್ಧ ಅಂದ್ರೆ ಏನು ಅಂತಾರೆ ಸಂಸ್ಕೃತದಲ್ಲಿ ಅಂಟ್ಕೊಂಡಿರೋದು ಅಂತ ಅರ್ಥ. ಗಮ್ ಇದೆಯಲ್ಲ, ಗಮ್ಮಿಗೆ ಸ್ನಿಗ್ಧ ಅಂತ ಹೇಳ್ತಾರೆ. ಸೊ ರಾಮ ಮತ್ತೆ ಲಕ್ಷ್ಮಣರು ಬಾಲ್ಯದಿಂದ ಅಂತ ಹೇಳಿದ್ರೆ ಹುಟ್ಟಿದ ದಿವಸದಿಂದಲೇ ಎಷ್ಟು ಒಬ್ಬರ ಕಂಡ್ರೆ ಇನ್ನೊಬ್ಬರಿಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅವರಿಬ್ಬರು ಯಾವಾಗಲೂ ಅಂಟ್ಕೊಂಡಿರ್ತಾ ಇದ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ತುಳಸಿದಾಸರ ರಾಮಚರಿತ ಮಾನಸದಲ್ಲಿ ಒಂದು ಅದ್ಭುತವಾದ ಶ್ಲೋಕದಲ್ಲಿ ಹೇಳ್ತಾರೆ, ಯಾವಾಗ ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದಷ್ಟು ದಿನಗಳಾಗಿತ್ತಷ್ಟೇನೆ ಅವರ ಜನ್ಮ ಆಗಿ ಅವಾಗ ಅವರನ್ನ ತೊಟ್ಟಿಲಿನಲ್ಲಿ ಮಲಗಿಸಿದ್ರು. ಅವಾಗ ಒಂದು ದಿವಸ ಎಲ್ಲರೂ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ನಾಲ್ವರೂ ಕೂಡ ಬಹಳ ಜೋರಾಗಿ ಅಳಕ್ ಶುರು ಮಾಡಿದ್ರಂತೆ. ಎಷ್ಟು ಜೋರಾಗಿ ಅಳ್ತಾ ಇದ್ರು ಅಂತ ಹೇಳಿದ್ರೆ ಅವರ ತಾಯಂದಿರು ಕೌಸಲ್ಯ, ಸುಮಿತ್ರೆ ಮತ್ತೆ ಕೈಕೇಯಿ 3 ಜನ ಬಂದು ಎಷ್ಟು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ರು. ಬೇರೆ ಎಲ್ಲ ಮನೆಯಲ್ಲಿ ಯಾರು ದಾಸಿಯಂದಿರಿದ್ರು ಎಲ್ಲರೂ ಬಂದು ಎಷ್ಟು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಸಮಾಧಾನ ಆಗ್ತಾ ಇರ್ಲಿಲ್ಲ. ಸೊ ಆವಾಗ ದಶರಥರು ಏನ್ ಮಾಡ್ತಾರೆ ಅಂದ್ರೆ ವಸಿಷ್ಠರನ್ನ ಕರೆಸ್ತಾರೆ. ಯಾಕೆಂದ್ರೆ ಕುಲಗುರುಗಳು ಅವರು ಅಲ್ಲ, ಅದರಿಂದ ಕುಲ ಪುರೋಹಿತರನ್ನ ಕರೆಸಿ ಅವರಿಗೆ ಕೇಳ್ತಾರೆ ಏನಕ್ಕೆ ಇಷ್ಟೊಂದು ಅಳ್ತಾ ಇದ್ದಾರೆ. ಅವಾಗ ವಸಿಷ್ಠರು ತಕ್ಷಣ ಹೇಳ್ತಾರೆ, ನೋಡಿ ನೀವು ತೊಟ್ಟಿಲುಗಳು ಏನಿದೆ ಅದು ಸರಿಯಾದಂತ ಕ್ರಮದಲ್ಲಿ ನೀವು ತೊಟ್ಟಿಲುಗಳನ್ನ ನೀವು ಇಟ್ಟಿಲ್ಲ. ನೋಡಿ ಹೇಗಿಟ್ಟಿದ್ದೀರಾ ಅಂತ ಹೇಳಿದ್ರೆ ರಾಮನ ಪಕ್ಕ ಭರತನ ತೊಟ್ಟಿಲು, ಅವನ ಪಕ್ಕ ಲಕ್ಷ್ಮಣ, ಅವನ ಪಕ್ಕ ಶತ್ರುಘ್ನನ ತೊಟ್ಟಿಲನ್ನ ಇಟ್ಟಿದ್ದೀರಾ. ನೀವು ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರಾಮನ ಪಕ್ಕ ಲಕ್ಷ್ಮಣನ ತೊಟ್ಟಿಲನ್ನ ಮತ್ತೆ ಭರತನ ತೊಟ್ಟಿಲ ಪಕ್ಕ ಈ ಶತ್ರುಘ್ನನ ತೊಟ್ಟಿಲನ್ನ ನೀವು ಇಡಬೇಕು. ಏಕೆಂದ್ರೆ ಲಕ್ಷ್ಮಣ ಹುಟ್ಟಿರೋದೇ ರಾಮನ ಸೇವೆಯನ್ನ ಮಾಡೋದಕ್ಕೆ, ಮತ್ತೆ ಶತ್ರುಘ್ನ ಹುಟ್ಟಿರೋದು ಭರತನ ಸೇವೆಯನ್ನ ಮಾಡೋದಕ್ಕೆ. ಸೊ ಹೀಗೆ ಮಾಡ್ತಾರೆ, ಅದನ್ನ ಅದಲು ಬದಲು ಮಾಡ್ತಾರೆ. ಆವಾಗ ಎಷ್ಟು ಅಳ್ತಾ ಇದ್ರಲ್ಲ ಅದು ಅರ್ಧದಷ್ಟು ಕಡಿಮೆ ಆಗತ್ತೆ ಅಂತ ತುಳಸಿದಾಸರು ಹೇಳ್ತಾರೆ. ಆದ್ರೆ ಇನ್ನೂ ಅಳ್ತಾನೆ ಇದಾರಲ್ಲ, ಹೌದು ಕಡಿಮೆ ಆಯ್ತು ಆದ್ರೂ ಇನ್ನೂ ಅಳ್ತಾ ಇದಾರಲ್ಲ ಅಂತ ದಶರಥ ಕೇಳ್ತಾನೆ. ಆವಾಗ ವಸಿಷ್ಠರು ಹೇಳ್ತಾರೆ, ಪೂರ್ತಿ ಅಳೋದನ್ನ ನಿಲ್ಲಿಸ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಲಕ್ಷ್ಮಣನನ್ನ ರಾಮಚಂದ್ರನ ತೊಟ್ಟಿಲ ಒಳಗೆ ಮಲಗಿಸ್ಬೇಕು, ಮತ್ತೆ ಶತ್ರುಘ್ನನನ್ನ ಭರತನ ತೊಟ್ಟಿಲ ಒಳಗೆ ಮಲಗಿಸ್ಬೇಕು. ಆವಾಗ ಮಾತ್ರ ಪೂರ್ತಿ ಅಳು ನಿಲ್ಲೋದಕ್ಕೆ ಸಾಧ್ಯ. ಹಾಗೆ ಮಾಡಾದ್ಮೇಲೆ ಪೂರ್ತಿ ಅಳು ನಿಲ್ಲತ್ತೆ ಅಂತ ಹೇಳ್ತಾರೆ ತುಳಸಿದಾಸರು. ಅದರಿಂದ ಲಕ್ಷ್ಮಣ ಹುಟ್ಟಿದ್ದೇನೆ ರಾಮಚಂದ್ರನ ಸೇವೆಗೋಸ್ಕರ. ಆದ್ದರಿಂದಲೇ ಲಕ್ಷ್ಮಣನಿಗೆ ಶೇಷ ಅಂತ ಹೆಸರು. ರಾಮಚಂದ್ರ ಶೇಷಿ ಆದ್ರೆ ಲಕ್ಷ್ಮಣ ಶೇಷ. ಶೇಷ ಅಂದ್ರೆ ಏನು? ಯಾರು ಶೇಷಿಯ ಸೇವೆಯನ್ನ ಮಾಡ್ತಾನೆ ಅವನು ಶೇಷ. ಶೇಷಿ ಅಂದ್ರೆ ಅವನು ಮೂಲನಾದಂತ ಒಡೆಯ ಅಂತ ಅರ್ಥ. ಶೇಷ ಅಂದ್ರೆ ಸೇವಕ. ಸೊ ಒಡೆಯ ಯಾರಿದ್ದಾನೆ ಅವನ ಸೇವೆಯನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕೆ ಯಾರಿಗೆ ಆಗೋದಿಲ್ಲ. ಮತ್ತೆ ಅವನ ವೈಯಕ್ತಿಕವಾದ ಸೇವೆಯನ್ನೇ ಮಾಡಬೇಕು. ಇವಾಗ ನೋಡಿದ್ರೆ ಭರತ ಕೂಡ ಅದೇ ರೀತಿಯಾಗಿ ಸೇವೆಯನ್ನ ಮಾಡ್ತಾನೆ. ರಾಮಚಂದ್ರನ ಸೇವೆಯನ್ನ ಭರತ ಶತ್ರುಘ್ನರು ಕೂಡ ಮಾಡ್ತಾರೆ, ವಿಶೇಷವಾಗಿ ಭರತ ಮಾಡ್ತಾನೆ. ಆದ್ರೆ ಭರತ ರಾಮಚಂದ್ರನಿಂದ ದೂರ ಇದ್ಕೊಂಡು 14 ವರ್ಷಗಳ ಕಾಲ ಸೇವೆಯನ್ನ ಮಾಡ್ತಾನೆ. ಆದ್ರೆ ಲಕ್ಷ್ಮಣ ಆ ರಾಮಚಂದ್ರನ ವೈಯಕ್ತಿಕ ಸೇವೆಯನ್ನ ಒಂದು ಕ್ಷಣ ಕೂಡ ಬಿಡೋದಕ್ಕಾಗ್ದೇನೆ ಅವನ ಸೇವೆಯನ್ನ ಮಾಡ್ತಾನೆ. ಅದರಿಂದ ಗೋವಿಂದರಾಜರು ರಾಮಾಯಣದ ವ್ಯಾಖ್ಯಾನದ ಆರಂಭದಲ್ಲೇನೆ ಯಾವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಜನ್ಮದ ಪ್ರಸಂಗ ಬರುತ್ತೆ, ಮೊದಲನೇ ಕಾಂಡ ಅಂದ್ರೆ ಬಾಲಕಾಂಡದ 16ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ 16 ಅಲ್ಲ 18ನೇ ಅಧ್ಯಾಯ ಅದರಲ್ಲಿ ಇರಬೇಕು, 18ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಗೋವಿಂದರಾಜರು ಬಹಳ ಮುಖ್ಯವಾದ ವಿಷಯವನ್ನ ಹೇಳ್ತಾರೆ. ಈ ನಾಲ್ವರು ಕೂಡ 4 ಮುಖ್ಯವಾದಂತ ತತ್ವಗಳನ್ನ ಅವರು ಪ್ರಚಾರ ಮಾಡುವುದಕ್ಕಾಗಿ ಜನ್ಮವನ್ನ ಪಡೆದಿದ್ದಾರೆ. ರಾಮಚಂದ್ರ ಲೋಕ ಮರ್ಯಾದೆಯನ್ನ ತೋರಿಸೋದಕ್ಕಾಗಿ ಈ ಲೋಕದಲ್ಲಿ ಜನ್ಮವನ್ನ ಪಡೆದಿದ್ದಾನೆ. ಲೋಕ ಮರ್ಯಾದೆ ಅಂದ್ರೆ ಏನು? ಹೇಗೆ ನಾವು ಈ ಲೋಕದಲ್ಲಿ ಬದುಕಬೇಕು, ಎಲ್ಲರ ಜೊತೆಗೆ ನಮ್ಮ ವ್ಯವಹಾರ ಹೇಗಿರಬೇಕು, ತಂದೆ ತಾಯಂದಿರ ಜೊತೆಗೆ, ಗುರು ಹಿರಿಯರ ಜೊತೆಗೆ ಮತ್ತೆ ಶಿಷ್ಯರ ಜೊತೆಗೆ
ನಮ್ಮ ಕನಿಷ್ಠರ ಜೊತೆಗೆ, ನಮ್ಮ ಸಮವಯಸ್ಕರ ಜೊತೆಗೆ, ಮತ್ತೆ ನಮ್ಮ ವರಿಷ್ಠರ ಜೊತೆಗೆ ಯಾವ ರೀತಿಯಾದಂತಹ ವ್ಯವಹಾರವನ್ನು ನಾವು ತೋರಿಸಬೇಕು, ಪ್ರಜೆಗಳ ಜೊತೆಗೆ ಯಾವ ರೀತಿಯಾದಂತಹ ವ್ಯವಹಾರವನ್ನ, ಮನುಷ್ಯರೇತರಾದಂತಹ, ಮನುಷ್ಯ ಇತರರು ಅಂದ್ರೆ ಯಾರು, ಮನುಷ್ಯರು ಅಲ್ಲದೆ ಆಗಿರ್ತಕ್ಕಂತಹ ವಾನರರ ಜೊತೆಗೆ, ಅಥವಾ ಒಂದು ಅಳಿಲಿನ ಜೊತೆಗೆ, ಆ ರೀತಿಯಾದಂತಹ ಪ್ರಾಣಿಗಳ ಜೊತೆಗೆ ಕೂಡ, ಒಂದು ಹದ್ದಿನ ಜೊತೆಗೆ, ಜಟಾಯುವಿನ ರೂಪದಲ್ಲಿ ಇದ್ದಂತಹ ಹದ್ದಿನ ಜೊತೆಗೆ ಯಾವ ರೀತಿಯಾದಂತಹ ವ್ಯವಹಾರವನ್ನ ತೋರಿಸ್ಬೇಕು ಎನ್ನುವುದನ್ನ ರಾಮಚಂದ್ರ ತೋರಿಸೋದಕ್ಕೆ ಜನ್ಮವನ್ನ ಪಡೆದಿದ್ದಾನೆ. ಅದಾದ್ಮೇಲೆ ಲಕ್ಷ್ಮಣ ತೋರಿಸುವಂತಹದ್ದು ಭಗವತ್ ಶೇಷತ್ವಂ ಅಂತ ಹೇಳ್ತಾರೆ. ಭಗವತ್ ಶೇಷತ್ವಂ ಅಂದ್ರೆ ಶೇಷತ್ವ ಅಂದ್ರೆ ಏನು, ಸೇವಕನಾಗಿರುವಂತವನು ಹೇಗೆ ಸೇವೆಯನ್ನ ಮಾಡಬೇಕು. ಶೇಷ ಮತ್ತೆ ಶೇಷಿ ಯಾವತ್ತೂ ಕೂಡ ಬೇರೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ರಾಮಾಯಣದಲ್ಲಿ ನಾವು ನೋಡ್ತೇವೆ, ರಾಮಚಂದ್ರ ಬೇರೆ ಎಲ್ಲರಿಂದ ಕೂಡ ಅವನು ವಿಯೋಗವನ್ನ ಪಡಿತಾನೆ, ಅಂದ್ರೆ ಅವರಿಂದ ಬೇರೆ ಆಗ್ತಾನೆ, ದೂರ ಆಗ್ತಾನೆ. ದಶರಥನಿಂದ ದೂರ ಬರ್ತಾನೆ, ತಾಯಂದಿರಿಂದ ದೂರ ಬರ್ತಾನೆ, ಸೀತೆಯಿಂದ ಕೂಡ ದೂರ ಬರ್ತಾನೆ. ಮದುವೆ ಆದ್ಮೇಲೆ ಕೂಡ 1 ವರ್ಷ ಯಾವಾಗ ಸೀತೆ ಅಪಹರಣವಾಗತ್ತೆ ಅವಾಗ 1 ವರ್ಷ ದೂರ ಇರಬೇಕಾಗ್ತದೆ. ಇದು ಲಕ್ಷ್ಮಣವನ್ನ ಯಾವತ್ತೂ ಕೂಡ ರಾಮಚಂದ್ರ ಬಿಟ್ಟಿದ್ದಂತಹ ಪ್ರಸಂಗ ರಾಮಾಯಣದಲ್ಲಿ ನಾವು ನೋಡೋದೇ ಇಲ್ಲ. ರಾಮಚಂದ್ರ ಲಕ್ಷ್ಮಣನನ್ನ ಬಿಡುವಂತಹ ಪ್ರಸಂಗವೇ ಇಲ್ಲ ರಾಮಾಯಣದಲ್ಲಿ. ಏಕೆ ಅಂತ ಹೇಳಿದ್ರೆ, ಲಕ್ಷ್ಮಣ ಹುಟ್ಟಿರುವಂತಹದ್ದೇ ರಾಮನ ಸೇವೆಯನ್ನ ವೈಯಕ್ತಿಕ ರೂಪದಲ್ಲಿ ಸದಾ ಮಾಡುವುದಕ್ಕಾಗಿ. ಆದ್ದರಿಂದ ಭಗವತ್ ಶೇಷತ್ವಂ ಅಂತ ಹೇಳ್ತಾರೆ. ಸೊ ಇವಾಗ ವ್ಯಾಖ್ಯಾನವನ್ನ ಓದೋಣ. ಇಲ್ಲಿ ವ್ಯಾಖ್ಯಾನದಲ್ಲಿ ಮುಂದಕ್ಕೆ ಹೇಳ್ತಾರೆ, ಬಾಲ್ಯಾತ್ ಪ್ರಭೃತಿ ಸುಸ್ನಿಗ್ಧ ನೆಂದು ಹುಟ್ಟಿನಿಂದಲೇ ಅಪಾರ ಪ್ರೀತಿಯುಳ್ಳವನಾಗಿರುತ್ತಾ ಬಹಿಪ್ರಾಣ ಇವಾಪರಃ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಬಹಿಪ್ರಾಣ ಇವಪರಃ. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ. ಯಾವಾಗ ನಾಮಕರಣದ ಸಂದರ್ಭದಲ್ಲಿ ಸುಮಿತ್ರೆ ವಸಿಷ್ಠರಿಗೆ ಕೇಳ್ತಾರೆ, ನನ್ನ ಮಗನಿಗೆ ಯಾವ ಹೆಸರನ್ನ ಕೊಡ್ತೀರಾ ಅಂತ. ಅವಾಗ ವಸಿಷ್ಠರು ಹೇಳ್ತಾರೆ ಸುಮಿತ್ರೆಗೆ ಲಕ್ಷ್ಮಣ. ಲಕ್ಷ್ಮಣ ಎಂಬಂತ ಶಬ್ದಕ್ಕೆ ಏನ್ ಅರ್ಥ ಅಂತ ಸುಮಿತ್ರೆ ಕೇಳಬೇಕಾದ್ರೆ, ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಬಹಿಪ್ರಾಣ ಇವಾಪರಃ. ಲಕ್ಷ್ಮೀ ಸಂಪನ್ನ, ಅವನಿಗೆ ಎಲ್ಲಾ ರೀತಿಯಾದಂತಹ ಲಕ್ಷ್ಮಿಯಿಂದ ಅಂದ್ರೆ ಐಶ್ವರ್ಯದಿಂದ ವಿಭೂಷಿತನಾದಂಥವನು ಲಕ್ಷ್ಮಣ. ಯಾವ ರೀತಿಯಾದಂತಹ ಐಶ್ವರ್ಯ ಇದೆ ಅವನ ಹತ್ರ? ಯಾವಾಗ ಅರಣ್ಯಕ್ಕೆ ಹೊರಡ್ತಾನೆ ಲಕ್ಷ್ಮಣ, ಯಾವ ಐಶ್ವರ್ಯ ಅವನಿಗೆ ಇಲ್ಲ ಅಂದ್ರೆ ಬರಬೇಕಾಗಿತ್ತು, ಆ ಐಶ್ವರ್ಯದಿಂದ ಕೂಡ ಅವನು ಲುಪ್ತನಾಗ್ಬಿಡ್ತಾನೆ. ಅದರಿಂದ ಅವನಲ್ಲಿ ಇದ್ದಂತ ಒಂದೇ ಒಂದು ಐಶ್ವರ್ಯ ಯಾವುದು ಅಂತ ಹೇಳಿದ್ರೆ ಸೇವಾ ಸಂಪತ್ತು ಅಂತ ಹೇಳುತ್ತೆ. ಸೇವೆ ಅನ್ನೋದೇ ಅವನಿಗೆ ಸಂಪತ್ತಾಗಿತ್ತು, ಸೇವೆ ಅನ್ನೋದೇ ಅವನಿಗೆ ಐಶ್ವರ್ಯ. ಸೇವೈಶ್ವರ್ಯ ಅಥವಾ ಸೇವಾ ಸಂಪತ್ತು ಅಲ್ಲ, ಸೇವೆಯ ಸಂಪತ್ತು ಅವನಿಗೆ. ರಾಮಚಂದ್ರನಿಗೆ ಮಾಡಿದಂತಹ ಸೇವೆಯೇ ಅವನಿಗೆ ಸಂಪತ್ತಾಯಿತು ಅಲ್ಲ. ಸೊ ಬಹಿಪ್ರಾಣ ಇವಾಪರಃ, ರಾಮಚಂದ್ರನ ಪ್ರಾಣ ಪ್ರಾಯಶಃ ಲಕ್ಷ್ಮಣನೊಳಗೆ ಇತ್ತು ಎಂಬುವಂತೆ ಲಕ್ಷ್ಮಣ ರಾಮಚಂದ್ರನ ಸೇವೆಯನ್ನ ಮಾಡ್ತಾನಂತೆ. ಬಹಿ ಅಂದ್ರೆ ಹೊರಗೆ, ಪ್ರಾಣ, ಯಾರ ಪ್ರಾಣ? ರಾಮನ ಪ್ರಾಣ ಪ್ರಾಯಶಃ ಲಕ್ಷ್ಮಣನಲ್ಲಿ ಇತ್ತು, ಅಥವಾ ಲಕ್ಷ್ಮಣನ ಪ್ರಾಣ ರಾಮಚಂದ್ರನಲ್ಲಿ ಇತ್ತು ಎಂಬುದಾಗಿ ಸೇವೆಯನ್ನ ಮಾಡ್ತಾನೆ. ಶ್ರೀರಾಮನ ಶರೀರದ ಹೊರಗಡೆ ಸಂಚರಿಸುವ ಇನ್ನೊಂದು ಪ್ರಾಣವೋ ಎಂಬಂತೆ ಮಗುವಾಗಿ ತೊಟ್ಟಿಲಲ್ಲಿ ಮಲಗಿರುವಾಗಲೂ ಪಕ್ಕದಲ್ಲಿ ಲಕ್ಷ್ಮಣನಿಲ್ಲದಿದ್ದರೆ ನಿದ್ರೆ ಬರುತ್ತಿರಲಿಲ್ಲವೆಂದು. ನೋಡಿ, ರಾಮಾಯಣದಲ್ಲಿ ಇದು ಬರುತ್ತೆ. ರಾಮಚಂದ್ರ ಅಕಸ್ಮಾತ್ ಲಕ್ಷ್ಮಣ ತನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ಮಲಗೋದಕ್ಕೆ ಕೂಡ ಅವನು ಹಠ ಮಾಡ್ತಾ ಇದ್ದಂತೆ. ಮಲಗ್ತಾನೆ ಇರ್ಲಿಲ್ಲ, ಅಷ್ಟೊಂದು ಅಳ್ತಾ ಇದ್ದ ರಾಮಚಂದ್ರ. ಅಲ್ಲ, ರಾಮಚಂದ್ರ ಅಳೋದಂದ್ರೆ ನಮ್ಗೆ ನಾವು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಹಾಗೆ ವಾಲ್ಮೀಕಿ ಮುನಿಗಳು ವಿವರಿಸ್ತಾರೆ, ನಚತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ. ಪುರುಷೋತ್ತಮ ಅಂದ್ರೆ ಇಲ್ಲಿ ರಾಮಚಂದ್ರ. ತೇನ ವಿನಾ ಅಂದ್ರೆ ಲಕ್ಷ್ಮಣ ಇಲ್ಲದೆ ಹೋದ್ರೆ, ಲಕ್ಷ್ಮಣ ಇಲ್ಲದೆ ರಾಮಚಂದ್ರ ಮಲಗ್ತಾನೆ ಇರ್ಲಿಲ್ಲ. ಅವತಾರ ಘಟ್ಟದಲ್ಲೇ ಮಹರ್ಷಿಗಳು ಈ ಪ್ರೀತಿಯನ್ನು ಕೊಂಡಾಡಿದ್ದಾರೆ. ಸಹಜವಾಗಿ ಹುಟ್ಟಿ ಬೆಳೆದ ಈ ಪ್ರೀತಿಯು ಮುಂದೆ ಶ್ರೀರಾಮ ಗುಣಕ್ಕೆ ಸೋತು ಲಕ್ಷ್ಮಣನು ತಮ್ಮನೆಂಬ ಸಂಬಂಧಕ್ಕಿಂತ ದಾಸನೆಂಬ ಸಂಬಂಧವೇ ಹಿರಿದೆಂದು ಭಾವಿಸುವ ತನಕ ಬೇರು ಬಿಟ್ಟು ಬೆಳೆಯಿತು. ಗುಣೈರ್ದಾಸ್ಯಂ ಉಪಾಗತಃ. ಆರಂಭದಲ್ಲಿ ಹೌದು, ನನ್ನ ಅಗ್ರಜ ಎಂಬುವಲ್ಲಿ ಲಕ್ಷ್ಮಣ ಗರ್ವವನ್ನ ಪಡ್ತಾ ಇದ್ದ. ರಾಮಚಂದ್ರ ನನ್ನ ಅಣ್ಣ ಅಂತ. ಅಗ್ರಜ ಅಂದ್ರೆ ಅಣ್ಣ, ಅನುಜ ಅಂದ್ರೆ ತಮ್ಮ. ಸೊ ನನ್ನ ಅಗ್ರಜ ರಾಮಚಂದ್ರ ಅನ್ನೋದ್ರಲ್ಲಿ ಅವನು ಸಂತೋಷವನ್ನ ಪಡ್ತಾ ಇದ್ದ, ಗರ್ವವನ್ನ ಪಡ್ತಾ ಇದ್ದ. ಆದ್ರೆ ಹೋಗ್ತಾ ಆ ಅಣ್ಣ ಎಂಬುವಂತಹ ಸಂಬಂಧಕ್ಕಿಂತ ಹೆಚ್ಚಾಗಿ ದಾಸತ್ವ ಅಂದ್ರೆ ರಾಮಚಂದ್ರನ ದಾಸ ನಾನು ಎಂಬುದರಲ್ಲಿ ಹೆಚ್ಚಾಗಿ ಅವನು ಸಂತೋಷವನ್ನ ಪಡ್ತಾ ಇದ್ದ. ಅದಾದ್ಮೇಲೆ ಹೇಳ್ತಾರೆ ನೋಡಿ, ಶ್ರೀರಾಮಚಂದ್ರನಿಗೆ ದಶರಥನು ಯೌವರಾಜ್ಯಾಭಿಷೇಕವನ್ನು ಸಾರಿದಾಗ ಭಗವಂತನು ಒಡನೆಯೇ ಲಕ್ಷ್ಮಣನಿಗೆ ಹೇಳಿದ ಒಂದು ಮಾತಿನಲ್ಲಿ ಅವನ ಉಕ್ಕಿ ಹರಿಯುವ ಪ್ರೇಮದ ಒಂದು ಕಲ್ಪನೆ ಸಿಕ್ಕಿತು.
ಸೊ ಯಾವಾಗ ಪಟ್ಟಾಭಿಷೇಕದ ಘೋಷಣೆಯನ್ನ ರಾಮಚಂದ್ರ ಮಾಡ್ತಾನೆ, ಅವಾಗ ರಾಮಚಂದ್ರ ಲಕ್ಷ್ಮಣನಿಗೆ ಅಯೋಧ್ಯಾಕಾಂಡದಲ್ಲಿ ಇದೇ ಅಯೋಧ್ಯಾಕಾಂಡದಲ್ಲಿ ಹೇಳುವಂತಹ ಶ್ಲೋಕ ಇದು. ಲಕ್ಷ್ಮಣೇಮಂ ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ ದ್ವಿತೀಯಂ ಮೇಂತರಾತ್ಮಾನಂ ತ್ವಾಮ್ಯಂ ಶ್ರೀರುಪಸ್ಥಿತ. ಲಕ್ಷ್ಮಣ, ಒಂದು ಶರೀರದಲ್ಲಿ ಒಂದೇ ಅಂತರಾತ್ಮನೆಂಬುದು ಸರ್ವವಿದಿತವಾದಿದ್ದಾಗಿಯೂ ನನ್ನ ವಿಷಯದಲ್ಲಿ ಹೇಳುವುದಾದರೆ ಕೊಂಚ ವ್ಯತ್ಯಾಸ ಉಂಟು. ನನಗೆ ಒಂದು ಅಂತರಾತ್ಮವು ನನ್ನಲ್ಲಿರುವುದರ ಜೊತೆಗೆ ನೀನು ನನ್ನ ಎರಡನೆಯ ಅಂತರಾತ್ಮವಾಗಿರುವೆ. ನನಗೆ ರಾಜ್ಯಾಭಿಷೇಕವಾಗಿ ನಾನು ರಾಜ್ಯವನ್ನಾಳುವುದಾದರೆ ಈ ಭೋಗವು ನಿನಗೂ ಸೇರಿದಂತಾಯಿತು, ನೀನೂ ಆಳತಕ್ಕದ್ದೇ. ನನಗೆ ಬಂದ ರಾಜ್ಯಶ್ರೀಯು ನಿನಗೂ ಕೇಳದೆಯೇ ಹಾಗೆ ಬಂದಂತಾಗಿದೆ. ಆ ರೀತಿ ಹೇಳ್ತಾ ಇದ್ದಾನೆ. ಅದರಿಂದ ನಾನು ರಾಜನಾದ್ರೆ ಖಂಡಿತವಾಗ್ಲೂ ಲಕ್ಷ್ಮಣ ಕೂಡ ನನ್ನ ಜೊತೆಗೆ ರಾಜ್ಯವನ್ನ ಆಳ್ತಾನೆ ಎಂಬುದಾಗಿ ಎಲ್ಲರ ಮುಂದೆ ರಾಮಚಂದ್ರ ಸಭೆಯಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಅದರಿಂದ ಎಷ್ಟು ಪ್ರೀತಿ ಅವರಿಬ್ಬರ ಮಧ್ಯದಲ್ಲಿ ಅನ್ನೋದು ನಾವು ನೋಡ್ಬೋದು. ಶ್ರೀರಾಮನಿಗೆ ತೊಟ್ಟಿಲ ಸೇವೆ, ನಾಮಕರಣ, ವಿವಾಹ ಘಟ್ಟದಲ್ಲಿಯೇ ಶೇಷಿಗೆ ಹೇಗೋ ಹಾಗೆ ಶೇಷನಿಗೂ ಬ್ರಹ್ಮ ಭೋಗದ ಪಾಲು ದೊರೆತಂತೆ ಅವನಿಗೆ ರಾಜ್ಯಾಭಿಷೇಕವೋ ವನವಾಸವೋ ದೊರೆತಾಗ ಅದರಲ್ಲೂ ಪಾಲು ಸಿಗಬೇಕೆಂಬುದು ಶೇಷಧರ್ಮಕ್ಕೆ ಯುಕ್ತವಾಗಿದೆ. ನೋಡಿ, ರಾಮಚಂದ್ರನಿಗೆ ತೊಟ್ಟಿಲ ಸೇವೆ ಆಗ್ಬೇಕಾದ್ರೆ ಲಕ್ಷ್ಮಣನಿಗೂ ಮಾಡ್ತಾರೆ. ಅದೇ ರೀತಿ ರಾಮಚಂದ್ರನಿಗೆ ನಾಮಕರಣವನ್ನ ಮಾಡಬೇಕಾದ್ರೆ ಲಕ್ಷ್ಮಣನಿಗೂ ಮಾಡ್ತಾರೆ. ರಾಮಚಂದ್ರನ ವಿವಾಹ ಆಗಬೇಕಾದ್ರೆ ಅದೇ ಸಮಯದಲ್ಲಿ ಊರ್ಮಿಳೆಗೆ ವಿವಾಹವನ್ನ ಲಕ್ಷ್ಮಣನ ಜೊತೆಗೆ ಮಾಡಿಸ್ತಾರೆ ಅದೇ ಸಭೆಯಲ್ಲಿ. ಅದೇ ರೀತಿ ಭರತ ಮತ್ತೆ ಶತ್ರುಘ್ನರಿಗೂ ಕೂಡ ಜನಕನ ಅಣ್ಣ ಕುಶಧ್ವಜನ ಮಗಳು ಇಬ್ರು ಮಕ್ಕಳು ಯಾರಿದ್ರು ಅವರಿಗೆ ಕೊಟ್ಟು ಮದುವೆಯನ್ನ ಮಾಡಿಸ್ತಾರೆ. ಸೊ ಅದೇ ರೀತಿಯಲ್ಲಿ ಆ ಎಲ್ಲಾ ಸಂದರ್ಭದಲ್ಲಿ ಸಮಪಾಲು ಲಕ್ಷ್ಮಣನಿಗೆ ಬಂದಾಗ, ಇವಾಗ ವನವಾಸ ಆಗಿದೆ ರಾಮಚಂದ್ರನಿಗೆ ಆದ್ಮೇಲೆ ಇದರಲ್ಲೂ ಸಮಪಾಲು ಬರಲೇಬೇಕಲ್ವಾ ಎಂಬುದಾಗಿ ಇಲ್ಲಿ ಇರುವಂತಹ ಯುಕ್ತಿ. ಸೊ ಲಕ್ಷ್ಮಣ ಅವಾಗ ಅದನ್ನೇ ಹೇಳ್ತಾನೆ ರಾಮಚಂದ್ರನಿಗೆ, ಈ ಎಲ್ಲಾ ಸಂದರ್ಭಗಳಲ್ಲಿ ಸಮಪಾಲು ನನಗೆ ಸಿಕ್ಕಿದೆ ಅಂತ ಹೇಳಿದ ಮೇಲೆ ವನವಾಸದಲ್ಲಿ ಮಾತ್ರ ನನಗೆ ಸಮಪಾಲು ಸಿಗದೆ ಹೋದ್ರೆ ಅದು ಸರಿ ಹೋಗೋದಿಲ್ಲ. ಈ ಶೇಷ ಧರ್ಮವನ್ನು ಬಿಡದೆಯೇ ಲಕ್ಷ್ಮಣನು ಶ್ರೀರಾಮನನ್ನು ಹಿಂಬಾಲಿಸಿದ್ದು ಅವನಿಗೆ ಸ್ವಧರ್ಮಾಚರಣೆ ಮಾತ್ರ. ನನ್ನ ಹಿಂದೆ ಬರಬೇಡ ಎಂದು ಪ್ರಭು ಹೇಳಿದಾಗ ಲಕ್ಷ್ಮಣನು ಆಡಿದ ವೈಧರ್ಮ್ಯಂ ನೋಪಪದ್ಯತೆ ಕೃತಾರ್ಥೋಹಂ ಭವಿಷ್ಯಾಮಿ ತವಚಾರ್ಥ ಪ್ರಕಲ್ಪತೆ. ಇದು ಶ್ರೀ ಲಕ್ಷ್ಮಣನ ಶರಣಾಗತಿಯ ಮುಖ್ಯವಾದಂತಹ ಶ್ಲೋಕ. ವೈಧರ್ಮ್ಯಂ ನ ಉಪಪದ್ಯತೆ, ನಾನು ಅಕಸ್ಮಾತ್ ಇಲ್ಲೇ ಉಳ್ಕೊಂಡು ನೀನು ಅರಣ್ಯಕ್ಕೆ ಹೊರಟು ಹೋದರೆ ನನ್ನ ಶೇಷತ್ವ ಧರ್ಮ ಅನ್ನೋದು ಏನಿದೆ, ಯಾವ ಧರ್ಮದ ಅಭ್ಯಾಸವನ್ನ ಮಾಡೋದಕ್ಕೆ ಪ್ರಚಾರವನ್ನ ಮಾಡೋದಕ್ಕೆ ನನ್ನ ಅವತಾರ ಆಗಿದೆ, ಅದರಿಂದ ನನಗೆ ವೈಧರ್ಮ್ಯ ಆಗ್ಬಿಡತ್ತೆ. ವೈಧರ್ಮ್ಯ ಅಂದ್ರೆ ಧರ್ಮಕ್ಕೆ ಹೊಂದದೇ ಇರತಕ್ಕಂತಹದ್ದು. ನನ್ನ ಧರ್ಮ ಹೊಂದಿದ್ರೆ ಬೇರೆ ಏನನ್ನೋ ಮಾಡಿದ್ರೆ ಅದಕ್ಕೆ ವೈಧರ್ಮ್ಯ ಅಲ್ಲ. ಸೊ ಶೇಷತ್ವವನ್ನ ತೋರಿಸೋದಕ್ಕೆ ನಾನು ಹುಟ್ಟಿದ್ದೇನೆ, ಶೇಷತ್ವವನ್ನು ತೋರಿಸೋದಕ್ಕೆ ನಾನು ಯಾವಾಗಲೂ ನಿನ್ ಜೊತೆಗೆ ಇರಬೇಕು. ಆದ್ರೆ ನೀನು ವನವಾಸಕ್ಕೆ ಹೋಗಿ ನಾನು ಇದೇ ಸಾಮ್ರಾಜ್ಯದಲ್ಲಿ ರಾಜ್ಯವನ್ನ ಆಳಿದ್ರೆ ಅವಾಗ ವೈಧರ್ಮ್ಯ ಉಂಟಾಗತ್ತೆ. ಆದ್ದರಿಂದ ಕೃತಾರ್ಥೋಹಂ ಭವಿಷ್ಯಾಮಿ ತವಚಾರ್ಥ ಪ್ರಕಲ್ಪತೆ. ಅಕಸ್ಮಾತ್ ನೀ ನನ್ನನ್ನ ಕರೆದುಕೊಂಡು ಹೋದ್ರೆ ಎಲ್ಲ ಯಾವ ಕೆಲಸ ಕಾರ್ಯಗಳು ಅಲ್ಲಿ ಅರಣ್ಯದಲ್ಲಿ ಇದೆ ಎಲ್ಲವನ್ನ ನಾನು ಮಾಡ್ತೇನೆ. ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಷ್ಠತೆ ಅಂತ ಹೇಳ್ತಾನೆ. ಯಾವ ಕೆಲಸ ಕಾರ್ಯಗಳಿದೆ ಎಲ್ಲವನ್ನ ನಾನು ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಕೃತಾರ್ಥನಾಗ್ತೇನೆ. ನೀನು ಯಾವ ಸೇವೆಯನ್ನ ನನಗೆ ಕೊಡ್ತೀಯಾ ಅದೆಲ್ಲವನ್ನ ಮಾಡೋದ್ರಿಂದ ನಾನು ಕೃತಾರ್ಥನಾಗ್ತೇನೆ, ಕೃತಜ್ಞನಾಗ್ತೇನೆ. ಅಷ್ಟು ಮಾತ್ರ ಅಲ್ಲ, ತವಚಾರ್ಥ ಪ್ರಕಲ್ಪತೆ, ನಿನ್ನ ಯಾವ ಕಾರ್ಯಕಲಾಪಗಳಿರ್ತದೆ ಅಲ್ಲಿ ಅರಣ್ಯದಲ್ಲಿ ಮಾಡೋದಕ್ಕೆ ಅದು ಕೂಡ ನಿನಗೆ ಕೂಡ ಅದು ಅನುಕೂಲವಾಗತ್ತೆ. ನಾನ್ ನಿನ್ ಜೊತೆಗೆ ಬಂದ್ರೆ ಕೇವಲ ನನಗೆ ಅನುಕೂಲವಾಗತ್ತೆ ಅಂತ ಮಾತ್ರ ಅಲ್ಲ, ನಿನಗೂ ಕೂಡ ಅದು ಅನುಕೂಲವಾಗತ್ತೆ ಎಂಬುದಾಗಿ ಲಕ್ಷ್ಮಣ ಹೇಳ್ತಾನೆ. ಸೊ ಈ ರೀತಿಯಾದಂತಹ ಉತ್ತರ ವಾಕ್ಯದಲ್ಲಿ ಇದೆಲ್ಲ ನಿರೂಪಿತವಾಗಿದೆ ಎಂದು ಸಂಪ್ರದಾಯ. ಸೊ ಒಬ್ರು ಹಾಸ್ಯಪ್ರದವಾಗಿ ಇದನ್ನ ಹೇಳ್ತಾರೆ. ಈ ಪ್ರಸಂಗವನ್ನ ಯಾವಾಗ ರಾಮಚಂದ್ರ ಮೊದಲು ಸೀತೆಗೆ ಹೋಗಿ ಹೇಳ್ತಾನೆ, ಲಕ್ಷ್ಮಣನ ಜೊತೆಗೆ ಬರ್ತಾನೆ. ಯಾಕಂದ್ರೆ ಲಕ್ಷ್ಮಣ ಅಲ್ಲಿ ಕೌಸಲ್ಯಗೆ ಹೋಗಿ ಹೇಳಬೇಕಾದ್ರೆ ರಾಮಚಂದ್ರ ಇವಾಗ ಅರಣ್ಯಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳೋಕೆ ಹೋದಾಗ ಅಲ್ಲಿ ಲಕ್ಷ್ಮಣ ಹೊರಗಿಂದ ಸ್ವಲ್ಪ ಕೇಳಿಸ್ಕೊತಾನೆ. ಅವಾಗ ಲಕ್ಷ್ಮಣನಿಗೆ ಗೊತ್ತಾಗ್ಬಿಡ್ತದೆ ಈ ರೀತಿಯಾಗಿ ಆಗಿದೆ ಅಂತ. ಅವಾಗ ಲಕ್ಷ್ಮಣ ಒಳಗೆ ಬಂದು ತಾಯಿಯ ಜೊತೆಗೆ ಅವನು ಕೂಡ ಸಮರ್ಥನೆಯನ್ನ ಮಾಡಿ, ಯಾರು ಅವನು ಕಾಮುಕನಾದಂತ ತಂದೆ ಅಂತ ತಂದೆ ಮೇಲೆ ಕೂಡ ಆ ರೀತಿಯಾದಂತ ಮಾತುಗಳನ್ನ ಆಡಿ, ಅದಾದ ಮೇಲೆ ರಾಮಚಂದ್ರನ ಜೊತೆಗೇನೆ ಅವನ ಕೋಣೆಗೆ ಬರ್ತಾನೆ, ರಾಮಚಂದ್ರನ ಕೋಣೆಗೆ ಬರ್ತಾನೆ. ಮತ್ತೆ ಅವನು ಹೊರಗೆ ನಿಲ್ತಾನೆ.
ಒಳಗೆ ಹೋಗಿ ರಾಮಚಂದ್ರ ಸೀತೆಗೆ ವಿಷಯವನ್ನ ತಿಳಿಸ್ತಾನೆ. ಅವಾಗ ಸೀತೆ ಮತ್ತೆ ರಾಮಚಂದ್ರರ ನಡುವೆ ಒಂದು ವಾದ ವಿವಾದ ಆಗುತ್ತೆ. ಆಮೇಲೆ ಕೊನೆಗೆ ರಾಮಚಂದ್ರ ಒಪ್ಕೊಳ್ಬೇಕಾಗ್ತದೆ, ಸೀತೆ ನನ್ನ ಜೊತೆಗೆ ಬರ್ತಾಳೆ ಅನ್ನೋದಕ್ಕೆ ಒಪ್ಕೊಳ್ಬೇಕಾಗ್ತದೆ. ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಲಕ್ಷ್ಮಣ ಅವನ ಕಾಲಿಗೆ ಬಿದ್ದು ನಾನು ನಿನ್ ಜೊತೆಗೆ ಬಂದೇ ಬರಬೇಕು ಅಂತ ಕೇಳ್ಕೊತಾನೆ. ಸೊ ಇದಕ್ಕಿಂತ ಮುಂಚೆ ಯಾವಾಗ ಸೀತೆಗೆ ಹೇಳಿದ್ದ ರಾಮಚಂದ್ರ, ಹೌದು ಇವಾಗ ಅರಣ್ಯಕ್ಕೆ ಹೋಗ್ಬೇಕಂತ, ಅದನ್ನ ಕೇಳ್ಕೊಂಡು ಸೀತೆ ಕೂಡ ಇವಾಗ ಹೊರಗೆ ಬಂದಿದ್ದಾಳೆ. ರಾಮಚಂದ್ರ, ಸೀತೆ ಮತ್ತೆ ಲಕ್ಷ್ಮಣರು ಮೂರ್ವರು ಕೂಡ ರಾಮಚಂದ್ರನ ಕೋಣೆ ಏನಿತ್ತು ಅಥವಾ ಅವನ ಅರಮನೆ ಏನಿತ್ತು ಅದರ ಹೊರಗೆ ಇದ್ದಾರೆ. ಆವಾಗ ಹಾಸ್ಯಪ್ರದವಾಗಿ ಹೇಳ್ತಾರೆ. ಸೊ ರಾಮಚಂದ್ರ ಸೀತೆಗೆ ಕೇಳದಂತೆ, ನೀನು ನನ್ನ ಜೊತೆಗೆ ಇವಾಗ ಬರಬೇಡ, ಇಲ್ಲೇ ಇರು ನೀನು, ಏಕೆಂದ್ರೆ ಮಹಾರಾಣಿಯ ಹಾಗೆ ಮತ್ತು ರಾಣಿಯ ಹಾಗೆ ನೀನು ನಿನ್ನ ತವರು ಮನೇಲಿ ನೀನ್ ಬೆಳೆದಿದ್ಯಾ. ಜನಕ ಮಹಾರಾಜರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಆದ್ರಿಂದ ನೀನ್ ನನ್ನ ಜೊತೆಗೆ ಬಂದ್ರೆ, ಅಕಸ್ಮಾತ್ ನೀನು ನನ್ನ ಜೊತೆಗೆ ಅರಣ್ಯವಾಸಕ್ಕೆ ಇವಾಗ ಬಂದ್ರೆ ಅಲ್ಲಿ ಬಹಳಷ್ಟು ತಪಸ್ಸಿರುತ್ತದೆ ಮಾಡೋದಕ್ಕೆ. ನೀನ್ ಮಾಡೋದಕ್ಕೆ ತಯಾರಿದ್ಯಾ ಅಂತ ಕೇಳ್ತಾನೆ. ಸೀತೆ ಒಪ್ಕೋತಾಳೆ, ಹೌದು ತಯಾರಿದ್ದೀನಿ, ಎಲ್ಲಿ ನನ್ನ ಗಂಡ ಇರುತ್ತಾನೆ ಅಲ್ಲೇ ನಾನು ಕೂಡ ಇರಬೇಕು, ಅದರಿಂದ ನಾನು ನಿನ್ ಜೊತೆಗೆ ಬರ್ತೇನೆ ಅಂತ. ಅವಾಗ ರಾಮಚಂದ್ರ ಕೇಳ್ತಾನೆ, ಅಲ್ಲಿ ನೋಡಿ ನಿನಗೆ ಅಡಿಗೆ ಮಾಡಕ್ ಬರತ್ತಾ ಅಂತ ಕೇಳ್ತಾನೆ ರಾಮಚಂದ್ರ ಸೀತೆಗೆ. ಸೀತೆಗೆ ಅಡುಗೆ ಮಾಡಕ್ಕೆ ಖಂಡಿತವಾಗ್ಲೂ ಬಂದೇ ಬರುತ್ತದೆ. ಅಯೋಧ್ಯೆಗೆ ಹೋದ್ರೆ ನೀವು ಅಲ್ಲಿ ಸೀತಾಮಯ್ಯ ಕಿ ರಸೋಯಿ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಸೀತೆ ರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಇರ್ಬೇಕಾದ್ರೆ ಅಡಿಗೆ ಮಾಡ್ತಾ ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಸೊ ಈ ಹಾಸ್ಯಪ್ರದವಾಗಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಾಮಚಂದ್ರ ಕೇಳಿದ ಕೂಡ್ಲೆ ಅಡಿಗೆ ಮಾಡಕ್ ಬರುತ್ತಾ ಅಂತ ಕೇಳಿದ ಕೂಡ್ಲೆ ಸೀತೆ ಹೇಳ್ತಾಳೆ, ಇಲ್ಲ ನನಗೆ ಅಡಿಗೆ ಮಾಡಕ್ ಬರಲ್ಲ, ಏಕೆಂದ್ರೆ ನಮ್ಮ ತಂದೆಯ ಮನೆಯಲ್ಲಿ ಯಾವತ್ತೂ ಕೂಡ ನಾನು ಅಡಿಗೆ ಮಾಡಿಲ್ಲ. ಅಲ್ಲಿ ಎಲ್ಲರೂ ಕೂಡ ಸೇವಕರಿದ್ರು, ಸೇವಕರೆಲ್ಲರೂ ನನಗೆ ಅಡಿಗೆ ಮಾಡಿ ಕೊಡ್ತಾ ಇದ್ರು, ನನಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ. ಅವಾಗ ರಾಮಚಂದ್ರ ಕೇಳ್ತಾನೆ, ಹೋಗ್ಲಿ ಪಾತ್ರೆ ತೊಳೆಯಕ್ ಬರುತ್ತಾ ನಿನ್ಗೆ? ಅವಾಗ ಸೀತೆ ಹೇಳ್ತಾಳೆ, ಮೊದ್ಲೇ ನನಗೆ ಅಡಿಗೆ ಮಾಡಕ್ ಬರೋದಿಲ್ಲ, ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಹೇಗ್ ತಾನೆ ಬರಬೇಕು, ಅದು ಬರೋದಿಲ್ಲ. ಆಯ್ತು ಹಾಗಾದ್ರೆ ಬಟ್ಟೆ ಒಗೆಯಕ್ ಬರುತ್ತಾ? ಅವಾಗ ಸೀತೆ ಹೇಳ್ತಾಳೆ, ಇಲ್ಲ ನನಗೆ ಬಟ್ಟೆ ಒಗೆಯೋದಕ್ಕೆಲ್ಲ ಬರೋದಿಲ್ಲ, ನಮ್ಮ ತಂದೆ ಮನೇಲೂ ಕೂಡ ವಾಷಿಂಗ್ ಮೆಷಿನ್ ಇದೆ, ಅಲ್ಲಿ ನಾನು ಬಟ್ಟೆ ಎಲ್ಲ ಒಗೆಯೋದಕ್ಕೆ ನನಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಕೊನೆಗೆ ರಾಮಚಂದ್ರ ಇವಾಗ ಇವಳನ್ನ ಕರ್ಕೊಂಡು ಹೋದ್ರೆ ನನಗಿಂತ ಹೆಚ್ಚಾಗಿ ಇವಳನ್ನ ನೋಡ್ಕೊಳ್ಳೋದ್ರಲ್ಲೇ ನನಗೆ ಎಲ್ಲ ಸಮಯ ಎಲ್ಲ ಹೊಟ್ಟೋಗುತ್ತೆ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಆವಾಗ ಲಕ್ಷ್ಮಣ ಪಕ್ಕದಲ್ಲೇ ಇದ್ದಂತಹ ಲಕ್ಷ್ಮಣನ ಶರಣಾಗತಿಯ ಶ್ಲೋಕ ಏನಿದೆ ರಾಮಾಯಣದಲ್ಲಿ ಬರುತ್ತೆ, ಆ ಶ್ಲೋಕ, ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಶ್ಚತೆ. ನೀನು ಮಲಗಿರ್ಬೇಕಾದ್ರೆ ಜಾಗ್ರತಃ, ಸ್ವಪತಃ ಅಂದ್ರೆ ನೀನು ಮಲಗಿರ್ಬೇಕಾದ್ರೆ ಅಥವಾ ನೀನು ಎದ್ದಿರ್ಬೇಕಾದ್ರೆ, ಜಾಗೃತಃ ಅಂದ್ರೆ ನೀನು ಎದ್ದಿರ್ಬೇಕಾದ್ರೆ, ಮತ್ತೆ ಸ್ವಪತಃ ಅಂದ್ರೆ ನೀನು ಮಲಗಿರ್ಬೇಕಾದ್ರೆ ಯಾವ ಯಾವ ಕೆಲಸ ಕಾರ್ಯಗಳಿದೆ ಅದೆಲ್ಲವನ್ನ ನಾನೇ ಮಾಡ್ಕೊಡ್ತೀನಿ ಅಂತ ರಾಮಚಂದ್ರನಿಗೆ ಹೇಳ್ತಾನೆ. ಅವಾಗ ಸೀತೆ ರಾಮಚಂದ್ರನಿಗೆ ಇವನನ್ನ ಬಿಡಬೇಡ ಅಂತ ಹೇಳ್ತಾಳೆ. ಅಲ್ಲ ಇವನನ್ನ ಹೇಳ್ಕೊಂಡು ನಡಿ ಇವಾಗ, ಇಲ್ಲ ಅಂದ್ರೆ ನಮ್ಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಅರಣ್ಯದಲ್ಲಿ ಅಂತ. ಅಲ್ಲ ಭಾರಿ ಹಾಸ್ಯಪ್ರದವಾಗಿ ಮಾತ್ರ ಹೇಳುವಂತದ್ದು, ಈ ರೀತಿಯಾದ ಪ್ರಸಂಗ ಯಾವುದು ರಾಮಾಯಣದಲ್ಲಿ ಬರೋದಿಲ್ಲ. ಆದ್ರೆ ಲಕ್ಷ್ಮಣನ ಶರಣಾಗತಿಯ ಶ್ಲೋಕವನ್ನ ನಾವು ನೋಡ್ಬೋದು. ಅಹಂ ಸರ್ವಂ ಕರಿಷ್ಯಾಮಿ, ಯಾವ ಯಾವ ಕೆಲಸ ಕಾರ್ಯಗಳಿದೆ ಅಲ್ಲಿ ಎಲ್ಲವನ್ನ ನಾನೇ ಮಾಡ್ಕೊಡ್ತೀನಿ ನಿನಗೆ ಎಂಬುದಾಗಿ ಆ ರೀತಿಯಾದಂತಹ ಒಂದು ದೃಢ ಸಂಕಲ್ಪ. ಆದ್ದರಿಂದಲೇ ಲಕ್ಷ್ಮಣ ರಾಮಾಯಣದ ಪ್ರಕಾರ ಆ ರೀತಿಯಾಗಿ ಎಲ್ಲೂ ಪ್ರಮಾಣ ಸಿಗದೆ ಹೋದ್ರೂ ಕೂಡ ಎಲ್ಲ ಆಚಾರ್ಯರ ಪ್ರಕಾರ 14 ವರ್ಷಗಳ ಕಾಲ ಅವನು ಮಲಗಲೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಜಾಗ್ರತಃ ಸ್ವಪತಶ್ಚತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಮಲಗಿರ್ಬೇಕಾದ್ರೆ ಎದ್ದಿರ್ಬೇಕಾದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನೇ ಮಾಡ್ಕೊಡ್ತೀನಿ. ಶೇಷನಾದವನಿಗೆ ಶೇಷ ವಿರುದ್ಧ ವೈಧರ್ಮ್ಯ ಹೊಂದಲಾರದು. ತನ್ನ ಧರ್ಮದಲ್ಲಿ ಕೃತಕೃತ್ಯತೆ ತನಗೂ ಬೇಕು. ಈ ಶೇಷನ ಕೈಂಕರ್ಯ ಸ್ವೀಕರಿಸಿ ಶೇಷಿಯ ಈ ಆಕಾರವೂ ಸಿದ್ಧಿಸಬೇಕು. ಆಕಾರ ಏನಿದೆ ಶೇಷಿಯ ಆಕಾರ ಅದು ಸಿದ್ಧಿಸಬೇಕು. ಶೇಷ ವಸ್ತುವನ್ನು ದೂರ ಮಾಡಿ ಶೇಷಿಯು ಶೇಷಿಯಾಗಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಶೇಷಿಯನ್ನ ದೂರ ಮಾಡಿ ಶೇಷನಾಗಿರೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಒಡೆಯನನ್ನ ದೂರ ಮಾಡಿ ಸೇವಕನಾಗಿರೋದಕ್ಕೆ ಸಾಧ್ಯವಿಲ್ಲ. ಸೇವಕ ಅಂದ್ಮೇಲೆ ಒಡೆಯ ಇರಬೇಕು, ಒಡೆಯ ಅಂದ್ಮೇಲೆ ಸೇವಕರಿರ್ಬೇಕು. ಅಲ್ಲ, ಒಡೆಯನಿಗೆ ಅನೇಕ ಸೇವಕರಿರ್ಬೋದು, ಆದರೆ ಸೇವಕನಿಗೆ ಒಬ್ಬನೇ ಒಬ್ಬ ಒಡೆಯ. ಆದ್ದರಿಂದ ಒಡೆಯ ಸೇವಕನಿಂದ ದೂರ ಆಗ್ಬಿಟ್ರೆ ಸೇವಕನಾಗಿ ಉಳ್ಕೊಳ್ಳೋದಿಲ್ಲ. ಆದ್ರೆ ಒಡೆಯನಿಂದ ಒಬ್ಬ ಸೇವಕ ಮಾತ್ರ ದೂರ ಆದ್ರೆ ಇನ್ನು ಒಡೆಯನಾಗಿ ಉಳ್ಕೊಳ್ಬಹುದು ಅಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಲಕ್ಷ್ಮಣ. ಆದ್ದರಿಂದ ರಾಮ ಲಕ್ಷ್ಮಣರ ಸಂಬಂಧ ವೇದಾಂತ ಮೂಲದ್ದು. ಇದು ಬಹಳ ಮುಖ್ಯವಾದ ವಿಷಯ. ವೇದಾಂತ ಮೂಲದ್ದು ಶೇಷ ಮತ್ತೆ ಶೇಷಿ. ಹೇಗೆ ಭಗವದ್ಗೀತೆಯಲ್ಲಿ ಕೂಡ ಎಲ್ಲಾ ವೇದಾಂತದ ಸಾರದಂತೆ ಇರತಕ್ಕಂತಹ ಭಗವದ್ಗೀತೆ, ಎಲ್ಲಾ ಉಪನಿಷತ್ತುಗಳ
ಸಾರದ ರೂಪದಲ್ಲಿ ಇರ್ತಕ್ಕಂಥ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಠಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಆ ಎಲ್ಲ ಆ ಜೀವಿಗಳು ಯಾರಿದ್ದಾರೆ ಈ ಲೋಕದಲ್ಲಿ ಅವರೆಲ್ಲರೂ ನನ್ನ ಅಂಶರು ಎಂಬುದಾಗಿ, ಪಾರ್ಟ್ ಅಂಡ್ ಪಾರ್ಸಲ್ ಅಲ್ಲ, ನನ್ನ ಅಂಶ ಆಗಿದ್ದಾರೆ. ನಾನು ಅಂಶಿಯಾದ್ರೆ ಅವರೆಲ್ಲರೂ ಅಂಶರು. ಆದರೆ ಇದೀಗ ನನ್ನ ಜೊತೆಯಲ್ಲಿರ್ತಕ್ಕಂಥ ಸಂಬಂಧವನ್ನ ಮರೆತು ತಮ್ಮ ಇಂದ್ರಿಯಗಳು ಮತ್ತೆ ಮನಸ್ಸಿನ ಜೊತೆಗೆ ಅವರು ತಮ್ಮನ್ನೇ ತಾವು ಕಂಡುಕೊಂಡು ಇದೀಗ ಬಹಳ ಕಷ್ಟ ಪಡ್ತಾ ಇದ್ದಾರೆ ಎಂಬುದಾಗಿ ರಾಮಚಂದ್ರ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಶೇಷ ಮತ್ತೆ ಶೇಷಿ ಎಂಬಂತಹ ಯಾವ ಸಂಬಂಧ ಇದೆ, ಪ್ರತಿಯೊಂದು ಜೀವಾತ್ಮ ಮತ್ತೆ ಭಗವಂತನ ನಡುವೆ ಇರತಕ್ಕಂತ ಸಂಬಂಧ. ಆದ್ದರಿಂದ ಲಕ್ಷ್ಮಣ ಮತ್ತೆ ರಾಮಚಂದ್ರನ ನಡುವೆ ಇರತಕ್ಕಂತ ಸಂಬಂಧ ಕೇವಲ ಅವರಿಬ್ಬರ ಮಧ್ಯೆ ಇರತಕ್ಕಂತ ಸಂಬಂಧ ಅಲ್ಲ, ಎಲ್ಲಾ ಜೀವಾತ್ಮ ಮತ್ತೆ ಪರಮಾತ್ಮನ ನಡುವೆ ಇರತಕ್ಕಂತ ಸಂಬಂಧ. ಆದ್ದರಿಂದ ಇದು ವೇದಾಂತ ಮೂಲದ್ದು ಎಂಬುದಾಗಿ ಗೋವಿಂದರಾಜರು ಹೇಳ್ತಾ ಇದ್ದಾರೆ. ಕೇವಲ ರಕ್ತದ್ದಲ್ಲ, ಲಕ್ಷ್ಮಣ ರಾಮನಿಗೆ ಪ್ರಿಯನಾದದ್ದು ಅವನ ಪ್ರೀತಿಗೊಳಿಸುವ ಸ್ವಭಾವದಿಂದ. ಪ್ರೀಣಾತೀತಿ ಪ್ರಿಯ, ಪ್ರೀಣಾತಿ ಇತಿ ಪ್ರಿಯ. ಪ್ರಿಯ ಅಂದ್ರೆ ಏನು? ಪ್ರೀತಿಯನ್ನ ಗಳಿಸಬೇಕು ಎಂಬಂತಹ ಯಾವ ಒಂದು ಮನೋಭಾವನೆ ಇರ್ತದೆ ಮನಸ್ಸಿನಲ್ಲಿ, ಅದೇ ಪ್ರೀತಿ. ವಿನಯವು ಈ ಸ್ವಭಾವ ಸಂಬಂಧದ ವೇದಾಂತ ಜ್ಞಾನಾನುಭವದಿಂದ ಬಂದದ್ದು. ವಿನಯವು ಈ ಸ್ವಭಾವ ಮತ್ತೆ ಸಂಬಂಧದ ವೇದಾಂತ ಜ್ಞಾನಾನುಭವದಿಂದ ಬಂದದ್ದು. ಸೊ ಮುಂದಕ್ಕೆ ಇವಾಗ ಸುಮಿತ್ರಾನಂದ ವರ್ಧನ ಎಂಬಂತ ಶಬ್ದ ಏನ್ ಬಂತು, ಅದಕ್ಕೆ ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಗೋವಿಂದರಾಜರು. ಸುಮಿತ್ರಾನಂದ ವರ್ಧನ ಹೇಗೆ ತನ್ನದೇ ಆದಂತಹ ಮಗು, ತನ್ನದೇ ಆದಂತಹ ಮಗ ತನ್ನನ್ನ ಬಿಟ್ಟು ಅರಣ್ಯ ಗಮನಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ, ಯದ್ಯಪಿ ಹೌದು ರಾಮಚಂದ್ರನ ಹಿಂದೆ ಹೊರಟಿದ್ದಾನೆ, ಆದ್ರೂ ಕೂಡ ತನ್ನ ಮಗುವನ್ನ ಕಳ್ಕೊಂಡು ಯಾರಾದ್ರೂ ಅಷ್ಟು ಆನಂದಿತರಾಗೋದಕ್ಕೆ ಸಾಧ್ಯವೇ? ಆ ರೀತಿಯಾದ ಈ ಸಂತೋಷವನ್ನ ಪಟ್ರೆ ಅವಳು ನಿಜವಾಗ್ಲೂ ತಾಯಿಯೇ ಎಂಬುದಾಗಿ ಪ್ರಶ್ನೆ ಕೂಡ ಬರ್ತದೆ. ಅದರಿಂದ ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸುಮಿತ್ರೆಯ ಆನಂದವನ್ನು ಲಕ್ಷ್ಮಣನು ವೃದ್ಧಿಗೊಳಿಸಿದನೆಂಬುದು ಯುಕ್ತವಾಗಿದೆ. ಭಗವಂತನು ಅರಣ್ಯಕ್ಕೆ ಹೊರಟು ನಿಂತಾಗ ತಾನೂ ಹೊರಟು ನಿಂತ ಲಕ್ಷ್ಮಣನನ್ನು ಆಶೀರ್ವದಿಸಿದ ಈ ವೀರಮಾತೆಯು ಕೊಂಚವೂ ಕಣ್ಣೀರಿಡದೆ, ಹೋಗಿ ಬಾ, ನೀನು ಹುಟ್ಟಿದ್ದೇ ಈ ಕೆಲಸಕ್ಕಾಗಿ, ಸೃಷ್ಟಸ್ತ್ವಂ ವನವಾಸಾಯ. ಇದು ಸುಮಿತ್ರೆ ಲಕ್ಷ್ಮಣನಿಗೆ ಹೇಳುವಂತಹ ಮಾತು. ಸೃಷ್ಟಹತ್ವಂ ವನವಾಸಾಯ, ವನವಾಸಕ್ಕೋಸ್ಕರವೇ ನಿನ್ನ ಅವತಾರವಾಗಿರುವಂತಹದ್ದು. ಸುಮಿತ್ರೆ ಲಕ್ಷ್ಮಣನಿಗೆ ಆಶೀರ್ವಾದವನ್ನ ಮಾಡ್ತಾ ಹೇಳ್ತಾಳೆ. ಲಕ್ಷ್ಮಣ ಯಾವಾಗ ಹೇಳೋದಕ್ಕೆ ತಿಳಿಸೋದಕ್ಕೆ ಬರ್ತಾನೆ, ಲಕ್ಷ್ಮಣನ ಮನಸ್ಸಿನಲ್ಲಿ ಸ್ವಲ್ಪ ತಳಮಳ. ಪ್ರಾಯಶಃ ರಾಮಚಂದ್ರ ಮತ್ತೆ ಸೀತೆ ಇಬ್ಬರು ಒಪ್ಕೊಂಡ್ಬಿಟ್ರು, ಆದ್ರೆ ನನ್ನ ತಾಯಿಯನ್ನ ಒಪ್ಪಿಸುವಂತಹದ್ದು ನನಗೆ ಬಹಳ ಕಷ್ಟವಾದಂತ ಕೆಲಸ ಅಂತ ಅನ್ಕೊಂಡು ಲಕ್ಷ್ಮಣ ಅಲ್ಲಿಗೆ ಬರ್ತಾನೆ. ಆದ್ರೆ ಅವನಿಗೆ ಆಶ್ಚರ್ಯವಾಗುವಂತೆ ಸುಮಿತ್ರೆ ಅವನಿಗೆ ಎಲ್ಲಾ ರೀತಿಯಾದಂತ ಆಶೀರ್ವಾದವನ್ನ ಕೊಟ್ಟು, ನೀನು ಇವಾಗ ಅರಣ್ಯಕ್ಕೆ ಹೋಗಬೇಕು ಎಂಬುವಂತೆ ಅವಳು ಮಾತಾಡ್ತಾಳೆ. ಸೃಷ್ಟಸ್ತ್ವಂ ವನವಾಸಾಯ, ವನವಾಸಕ್ಕೆ ನಿನ್ನ ಅವತಾರವಾಗಿರುವಂತಹದ್ದು. ಆವಾಗ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾಳೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಗಚ್ಚತಾತ, ತಾತ ಅಂದ್ರೆ ಮಗನೇ, ಯಥಾ ಸುಖಂ, ಸುಖವಾಗಿ ಹೋಗ್ಬಿಟ್ ಬಾ, ಅರಣ್ಯವಾಸಕ್ಕೆ ಸುಖವಾಗಿ ಹೋಗ್ಬಿಟ್ ಬಾ. ಏನಕ್ಕೆ ಅಂತ ಹೇಳಿದ್ರೆ, ಇನ್ಮೇಲಿಂದ ರಾಮಂ ದಶರಥಂ ವಿದ್ಧಿ ಅಂದ್ರೆ ಇಲ್ಲಿಯವರೆಗೆ ದಶರಥ ಯಾವ ಸ್ಥಾನವನ್ನ ನಿನ್ನ ಮನಸ್ಸಿನಲ್ಲಿ ಇಟ್ಟಿದ್ದ, ತಂದೆಯ ಸ್ಥಾನವನ್ನ ತುಂಬಿದ್ದ, ಅದೇ ಸ್ಥಾನವನ್ನ ಇನ್ಮೇಲೆ ನೀನು ರಾಮಚಂದ್ರನಿಗೆ ನೀಡಬೇಕು. ರಾಮಚಂದ್ರನೇ ನಿನಗೆ ತಂದೆ ಇನ್ಮೇಲಿಂದ. ಮಾಂ ವಿದ್ಧಿ ಜನಕಾತ್ಮಜಾಂ, ನಾನು ಯಾವ ಸ್ಥಾನದಲ್ಲಿ ನಿನ್ನ ಮನಸ್ಸಿನಲ್ಲಿ ಇದ್ದೆ, ಇನ್ಮೇಲೆ ಆ ಸ್ಥಾನ ನಿನಗೆ ಯಾರು ನೀಡ್ತಾಳೆ ಅಂತ ಹೇಳಿದ್ರೆ ಸೀತೆ. ಜನಕಾತ್ಮಜಾಂ, ಜನಕನ ಪುತ್ರಿಯಾದಂತಹ ಸೀತೆ ನಿನಗೆ ತಾಯಿ ಆಗ್ತಾಳೆ ಇನ್ಮೇಲಿಂದ. ಅಯೋಧ್ಯಾಂ ಅಟವೀಂ ವಿದ್ಧಿ, ಇಲ್ಲಿಯವರೆಗೆ ಅಯೋಧ್ಯೆ ಯಾವ ಮನಸ್ಸಿನ ಅಂತರಾಳವನ್ನ, ನಿನ್ನ ಮನಸ್ಸಿನ ಅಂತರಾಳವನ್ನ ತುಂಬಿತ್ತು, ಅಂದ್ರೆ ಯಾವ ಅಯೋಧ್ಯೆಯನ್ನ ನೀನು ಬಹಳ ಮೆಚ್ಚುಗೆಯಿಂದ ನೋಡ್ತಾ ಇದ್ದೆ, ಅಷ್ಟೇ ಮೆಚ್ಚುಗೆಯನ್ನ ನೀನು ಇನ್ಮೇಲಿಂದ ಅರಣ್ಯವನ್ನ ನೋಡಬೇಕು. ಇನ್ಮೇಲಿಂದ ನಿನಗೆ ಅರಣ್ಯವೇ ಅಯೋಧ್ಯೆ. ಗಚ್ಚತಾತ ಯಥಾ ಸುಖಂ, ಇನ್ಮೇಲಿಂದ ಅರಣ್ಯವೇ ಅಯೋಧ್ಯೆ ಆಗಿರೋದ್ರಿಂದ ಬಹಳ ಸುಖವಾಗಿ ನೀನು ಹೋಗ್ಬಿಟ್ ಬಾ ಎಂಬಂತೆ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾಳೆ. ಇದನ್ನು ಪೂರೈಸಿ ತಾಯಿಗೆ ಅಮಿತಾನಂದವನ್ನುಂಟು ಮಾಡಿದವನು ಲಕ್ಷ್ಮಣ. ವೇದಾಂತ ವಿದಿತವಾದ ತತ್ವೋಪದೇಶ ಮಾಡಿದ ತಾಯಿಯ ಮಾತಿನಂತೆ ನಡೆದು ಅವಳ ಆನಂದಕ್ಕೆ ಕಾರಣನಾದನು. ಅಂಥ ಲಕ್ಷ್ಮಣನ ವಿಷಯಕ್ಕೆ ಇಲ್ಲಿ
ಮಂಗಳಾಶಾಸನ ಎಷ್ಟು ಉಚಿತ. ಸೊ ಹೀಗೆ ಹೇಳ್ತಾರೆ. ಮತ್ತೆ ಕೊನೆ ಒಂದು ಶಬ್ದ ಇಲ್ಲಿ ಏನು ವಿವರಿಸಿದ್ದಾರೆ ಅಂದ್ರೆ ವಿನಯ ಸಂಪನ್ನ. ಹೇಗೆ ಲಕ್ಷ್ಮಣ ವಿನಯ ಸಂಪನ್ನ ಆಗಿದ್ದ ಅನ್ನೋದಕ್ಕೆ ಇಲ್ಲಿ ವಿವರವನ್ನ ನೀಡ್ತಾ ಇದ್ದಾರೆ. ಈ ವಿನಯದಿಂದಲೇ ಲಕ್ಷ್ಮಣನು ಒಬ್ಬ ಸೇವಕನಾಗಿ ರಾಮನಿಗೆ ಸೇವೆ ಸಲ್ಲಿಸುತ್ತಾನೆ. ವಿನಯವೆಂದರೆ ನಾನು ಭಗವಂತನ ಶೇಷನೆಂಬ ಪ್ರಜ್ಞೆ. ರಾಮ ಲಕ್ಷ್ಮಣರಿಬ್ಬರಲ್ಲೂ ಯಾವ ರೀತಿಯ ಭ್ರಾತೃ ವಾತ್ಸಲ್ಯವಿತ್ತು, ಒಂದು ಕ್ಷಣವಾದರೂ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಬದುಕಲಾರದಷ್ಟು ಪ್ರೀತಿ ಅವರಿಬ್ಬರಲ್ಲಿ ಇತ್ತು. ಅರಣ್ಯವಾಸದಲ್ಲಿ ಪಂಚವಟಿಯಲ್ಲಿ ಒಮ್ಮೆ ಲಕ್ಷ್ಮಣ ಈ ಶ್ಲೋಕವನ್ನ ರಾಮಚಂದ್ರನಿಗೆ ಹೇಳ್ತಾನೆ. ನಚ ಸೀತಾ ತ್ವಯಾ ಹೀನ ನಚಾಹಮಪಿ ರಾಘವ ಮುಹೂರ್ತಮಪಿ ಜೀವಾವಹ ಜಲಾನ್ ಮತ್ಸ್ಯ ಇವೋತ್ಥೃತೌ. ನೀರಿನೊಳಗೆ ಮೀನು ಯಾವಾಗ ಇರುತ್ತದೆ, ಮತ್ಸ್ಯ ಅಂದ್ರೆ ಮೀನು, ನೀರಿನೊಳಗೆ ಮೀನು ಇರಬೇಕಾದ್ರೆ ಬಹಳ ಸುಖವಾಗಿರ್ತದೆ. ಆದರೆ ಆ ನೀರಿನಿಂದ ಆ ಮತ್ಸ್ಯವನ್ನ ಅಂದ್ರೆ ಆ ಮೀನನ್ನ ಬೇರ್ಪಡಿಸಿದರೆ ಯಾವ ರೀತಿಯಾದಂತಹ ತಳಮಳತೆ ಆ ಮೀನಿನಲ್ಲಿ ಕಾಣಿಸ್ಕೊಳ್ತದೆ, ಅದೇ ರೀತಿಯಲ್ಲಿ ನಚ ಸೀತಾ ತ್ವಯಾಹೀನ ನಚಾಹಮಪಿ ರಾಘವ, ನಾನಾಗಲಿ ಸೀತೆಯಾಗಲಿ ನಿನ್ನಿಂದ ಬೇರ್ಪಡೆ ಆದರೆ, ನಮ್ಮ ಬೇರ್ಪಡೆ ಆದರೆ, ನಿಮ್ಮಿಂದ ಬೇರೆ ಆದರೆ ಅದೇ ರೀತಿಯಾದಂತಹ ಒಂದು ಸಂದರ್ಭ, ಒಂದು ಪ್ರಸಂಗ ನಮಗೆ ಕೂಡ ಬರ್ತದೆ ಅಲ್ಲ, ಪರಿಸ್ಥಿತಿ ನಮಗೆ ಕೂಡ ಬರ್ತದೆ. ಮುಹೂರ್ತಮಪಿ ಜೀವಾವಹ. ಮುಹೂರ್ತಂ ಅಂದ್ರೆ ಸಂಸ್ಕೃತದಲ್ಲಿ 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತ ಹೇಳ್ತಾರೆ. ಸೊ ಒಂದು ಮುಹೂರ್ತವಾದರೂ ಕೂಡ ನಿಮ್ಮನ್ನ ಅಗಲಿ ಅಂದ್ರೆ ರಾಮಚಂದ್ರನನ್ನ ಅಗಲಿ ನಾನಾಗಲಿ ಸೀತೆಯಾಗಲಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಹೇಗೆ ಒಂದು ಮೀನು ನೀರನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯವಿಲ್ಲ, ಹಾಗೆ ರಾಮನು ಲಕ್ಷ್ಮಣನಿಗೆ ಕೇವಲ ಒಬ್ಬ ಅಣ್ಣನಾಗಿರದೆ ಎಲ್ಲಾ ವಿಧದಿಂದಲೂ ಒಬ್ಬ ಸ್ನೇಹಿತನೂ ಆಗಿದ್ದನು. ಮಾತಾ ಪಿತಾ ಭ್ರಾತ ನಿವಾಸ ಶರಣಂ ಸುಹೃತ್ ಗತಿರ್ನಾರಾಯಣ. ಅಹಂ ತಾವನ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ ಭ್ರಾತ ಭರ್ತಾ ಚ ಬಂಧುಷ್ಟ ಪಿತಾ ಚ ಮಮ ರಾಘವ. ನೋಡಿ ಲಕ್ಷ್ಮಣ ಏನ್ ಹೇಳ್ತಾರೆ ರಾಮಚಂದ್ರನಿಗೆ ಅಂತ. ದಶರಥನನ್ನು ನಾನು ತಂದೆಯೆಂದು ಪರಿಗಣಿಸಲಾರೆ. ಏಕೆ ಅಂದ್ರೆ ಕಾಮುಕನಂತೆ ಅವನು ತನ್ನ ಸುಪುತ್ರನಾದಂತಹ ರಾಮಚಂದ್ರನನ್ನೇ ಅರಣ್ಯಕ್ಕೆ ಕಳಿಸೋದಕ್ಕೆ ಅವನು ತಯಾರಾಗಿದ್ದಾನೆ. ಅದರಿಂದ ಆ ದಶರಥ ನನಗೆ ತಂದೆಯಲ್ಲ, ಇನ್ಮೇಲಿಂದ ನನ್ನ ಅಣ್ಣನಾದಂಥವನು, ನನ್ನ ಪೋಷಕನಾದಂಥವನು, ನನ್ನ ಬಂಧುವಾದಂಥವನು, ತಂದೆ ಎಲ್ಲವೂ ಕೂಡ ರಾಮನೇ ಆಗಿದ್ದಾನೆ. ಆದ್ದರಿಂದ ಲಕ್ಷ್ಮಣ ರಾಮನನ್ನು ಪರಿಪೂರ್ಣವಾಗಿ ಅನುಸರಿಸಿದ. ಆ ರೀತಿಯ ನಡವಳಿಕೆ ನಾರದ ಮುನಿಗಳನ್ನೂ ಆಶ್ಚರ್ಯಪಡಿಸುತ್ತದೆ ಅಲ್ಲ. ಸೊ ನಾರದರಿಗೂ ಕೂಡ ಅಷ್ಟು ಆಶ್ಚರ್ಯ. ನಿಜವಾಗ್ಲೂ ಅಣ್ಣ ಅರಣ್ಯವಾಸಕ್ಕೆ ಹೊರಟಿದ್ದಾನೆ ಅಂದ್ರೆ ತಮ್ಮ ಅವನ ಹಿಂದೆನೆ ಹೊರಟೋಗ್ತಾನ. ನಾವು ರಾಮಾಯಣವನ್ನ ಚಿಕ್ಕ ವಯಸ್ಸಿನಿಂದ ಬಾಲ್ಯದಿಂದಲೇ ಕೇಳ್ಕೊಂಡು ಬಂದಿದ್ದೇವೆ. ಅದರಿಂದ ನಮ್ಗೆ ಅಷ್ಟೊಂದು ಆಶ್ಚರ್ಯ ಅಂತ ಅನ್ನಿಸ್ತಾ ಇರ್ಬೋದು. ಹೌದು, ರಾಮಚಂದ್ರ ಹೋದ ಅರಣ್ಯಕ್ಕೆ, ಅವನ ಹಿಂದೆ ಸೀತೆ ಹೋದ್ಲು, ಮತ್ತೆ ಲಕ್ಷ್ಮಣ ಕೂಡ ಹೋದ. ಅದು ಕೇಳಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅದ್ರ ಬಗ್ಗೆ ನಾವು ಯೋಚಿಸೋದೇ ಇಲ್ಲ. ನಿಜವಾಗ್ಲೂ ಎಷ್ಟು ದೊಡ್ಡ ಪರಿತ್ಯಾಗ ಇದು ಅಲ್ಲ, ಎಷ್ಟು ದೊಡ್ಡ ಒಂದು ಸ್ಯಾಕ್ರಿಫೈಸ್ ಇದು ಅಲ್ಲ. ಈ ರೀತಿಯಾದಂತಹ ಒಂದು ನಡವಳಿಕೆ ಇವತ್ತಿನ ಅಣ್ಣ ತಮ್ಮಂದಿರಲ್ಲಿ ಕದಾಪಿ ನೋಡೋದಕ್ಕೆ ಸಾಧ್ಯವಿಲ್ಲ ನಾವು ಅಲ್ಲ. ಸೊ ಹಾ ಎಂಬ ಶಬ್ದವನ್ನು ಬಳಸಿದ್ದಾರೆ. ಹಾ ವಿಸ್ಮಯ ವಿಷಾದೆ, ಇದು ಅಮರಕೋಶ. ಹಾ ಎಂದ್ರೆ ಯಾವ ಅರ್ಥದಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ವಿಸ್ಮಯ ಅಥವಾ ವಿಷಾದ, ಅತಿಯಾದ ಸುಖ ಅಥವಾ ಅತಿಯಾದ ದುಃಖ ಆದರೆ ಹಾ ಎಂಬಂತೆ ಹೇಳ್ತಾರೆ. ಸೊ ರಾಮನು ಏಕಾಂತದಲ್ಲಿ ಕಾಡಿನಲ್ಲಿ ಇರಬೇಕಾದರೆ ಲಕ್ಷ್ಮಣ ಆತನಿಗೆ ಸೇವೆ ಸಲ್ಲಿಸಿದ. ಈ ಅವಕಾಶವನ್ನು ಆ ಲಕ್ಷ್ಮಣನ ಸೇವಾಸಕ್ತಿಯನ್ನು ನೋಡಿ ತನಗಿಂತಲೂ ಆತನನ್ನು ಹೆಚ್ಚಾಗಿ ಪ್ರೀತಿಸುವ ರಾಮನೇ ಅವನಿಗೆ ನೀಡಿದನೆಂಬುದು ಅಯೋಧ್ಯಾಕಾಂಡದ ಮರ್ಮ. ಸೊ ರಾಮಚಂದ್ರ ತನ್ನನ್ನ ಎಷ್ಟು ಪ್ರೀತಿಸ್ತಾ ಇದ್ದ ಅದಕ್ಕಿಂತ 1 ಪಟ್ಟು ಹೆಚ್ಚು ಲಕ್ಷ್ಮಣನನ್ನ ಪ್ರೀತಿಸ್ತಾ ಇದ್ದಂತೆ. ಆದ್ದರಿಂದಲೇ ಈ ಸೇವಾ ಅವಕಾಶವನ್ನ, ಯಾಕಂದ್ರೆ ಬೇರೆ ಯಾರಿಗೂ ಈ ರೀತಿಯಾದಂತಹ ಸೇವಾ ಅವಕಾಶ ಸಿಗಲೇ ಇಲ್ಲ ರಾಮಾಯಣದಲ್ಲಿ. ಲಕ್ಷ್ಮಣನಿಗೆ ಸಿಕ್ಕಿದಂತಹ ಸೇವಾ ಅವಕಾಶ ಪ್ರಾಯಶಃ ಹನುಮಂತನಿಗೆ ಒಂದೊಂದು ಬಾರಿ ಸಿಕ್ತೇನೋ, ಆದರೆ ಲಕ್ಷ್ಮಣನಿಗೆ ಸಿಕ್ಕಷ್ಟು ಹನುಮಂತನಿಗೂ ಕೂಡ ಸಿಗ್ಲಿಲ್ಲ. ಕೇವಲ ಕಿಷ್ಕಿಂಧ ಕಾಂಡದ ನಂತರ ಹನುಮಂತನ ಉಪಸ್ಥಿತಿ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಹನುಮಂತನ ಉಪಸ್ಥಿತಿ ಇಲ್ಲ ರಾಮಾಯಣದಲ್ಲಿ. ಆದರೆ ಲಕ್ಷ್ಮಣನ ಸೇವೆ ಏನಿದೆ ಸಂಪೂರ್ಣವಾದಂತಹ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಯಾವಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು 4 ಕೂಡ ಲೋಕದಿಂದ ಪ್ರಸ್ಥಾನ ಮಾಡುವಂತಹ ಸಂದರ್ಭ ಬರುತ್ತೆ ಉತ್ತರಕಾಂಡದಲ್ಲಿ, ಆವಾಗ ಕೂಡ ರಾಮಚಂದ್ರ ಲಕ್ಷ್ಮಣನನ್ನ ಏಕಾಂತದಲ್ಲಿ ಕರೆದು ದಯವಿಟ್ಟು ನೀನು ಇದೀಗ ಇದೇ ಕ್ಷಣದಲ್ಲಿ ನೀನು ಲೋಕದಿಂದ ಪ್ರಸ್ಥಾನ ಮಾಡು. ಏಕೆಂದ್ರೆ ನಾನು ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ನೀನು ಈ ಲೋಕದಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು
ಕೇವಲ ಪ್ರೀತಿ ಮಾತ್ರ ಅಲ್ಲ, ಆ ರೀತಿಯಾದಂತಹ ಒಂದು ಸ್ನಿಗ್ಧತೆ ಏನಿದೆ ಅದು ನನಗೆ ಗೊತ್ತಿದೆ. ಆದ್ದರಿಂದ ದಯವಿಟ್ಟು ನೀನು ಮುಂಚೆ ಹೋಗೋದಾದ್ಮೇಲೆ ನಾನು ಈ ಲೋಕದಿಂದ ಪ್ರಸ್ಥಾನ ಮಾಡ್ತೇನೆ ಎಂಬುದಾಗಿ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಇದು ಲಕ್ಷ್ಮಣನ ಶರಣಾಗತಿಯ ಒಂದು ಕೇವಲ ಒಂದು ಒಂದು ಝಲಕ್ ಅಂತ ಹೇಳ್ತಾರಲ್ಲ ಅಷ್ಟೇನೆ. ಯಾಕೆಂದ್ರೆ ನಿಜವಾಗ್ಲೂ ಅಯೋಧ್ಯಾಕಾಂಡದಲ್ಲಿ ನೀವು ಓದಿದ್ರೆ ಅನೇಕ ಶ್ಲೋಕಗಳಲ್ಲಿ ಲಕ್ಷ್ಮಣನ ಶರಣಾಗತಿಯ ಹಿಂದೆ ಇರ್ತಕ್ಕಂಥ ತತ್ವವನ್ನ ಬಹಳ ಅದ್ಭುತವಾಗಿ ನಿರೂಪಿಸಿ ತೋರಿಸಿದ್ದಾರೆ ಗೋವಿಂದರಾಜರು. ಈ ಸಂಕ್ಷೇಪ ರಾಮಾಯಣದಲ್ಲಿ ಬರುವಂತಹ ಒಂದೇ ಒಂದು ಶ್ಲೋಕದಲ್ಲಿ ಲಕ್ಷ್ಮಣನ ಶರಣಾಗತಿಯನ್ನ ಸಂಕ್ಷಿಪ್ತದಲ್ಲಿ ಮಾತ್ರ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಯಾರ್ಯಾರು ಸೇರಿದ್ದೀರಾ ಇವತ್ತು? ಸ್ವಲ್ಪ ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ, 10 ನಿಮಿಷ ತಡ ಮಾಡಿದ್ದೇನೆ. ಸೊ ಯಾರ್ಯಾರು ಸೇರಿದ್ದಾರೆ ಎಲ್ಲರಿಗೂ ಬಹಳ ಧನ್ಯವಾದಗಳು. ಬರುವ ಶುಕ್ರವಾರ ಮತ್ತೆ ನಾವು ಸೇರಿ ಇದರ ಚರ್ಚೆಯನ್ನ ನಾವು ಮುಂದುವರಿಸ್ತೇವೆ. ಯಾವ್ದಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು ಅಥವಾ ಮಾಡ್ಬೋದು. ಇಲ್ಲವಾದಲ್ಲಿ ನಾವು ಬರುವ ಶುಕ್ರವಾರ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಡಿ. ಪ್ರಭುಜಿ, ನಂಗೊಂದು ಡೌಟ್ ಇತ್ತು. ಅದೇ ದಶರಥ ಮಹಾರಾಜರ ಸ್ವರ್ಗಕ್ಕೆ ಹೋದ್ರು ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೇಳಿದ್ವಲ್ಲ ಪ್ರಭುಜಿ. ಹೌದು. ಅದೇ ಅವರು ರಾಮ ಅಂತ ಗೊತ್ತಿದ್ದು ಕೆಲವೊಂದು ತಪ್ಪು ಮಾಡಿದ್ರು ಅಂತ. ಪೂತನ ಕೃಷ್ಣಂಗೆ ವಿಷದ ಹಾಲು ಕುಡ್ಸಿದ್ರು, ಅವಳಿಗೆ ಹೇಗೆ ಮತ್ತೆ ವೈಕುಂಠ ಸಿಗುತ್ತೆ? ಹಾ, ಓಕೆ, ಪ್ರಶ್ನೆ ಗೊತ್ತಾಯ್ತು ನಮ್ಗೆ. ಸೊ ಪೂತನೆ ಹೇಗೆ ವೈಕುಂಠ ಮಾತ್ರ ಅಲ್ಲ, ಗೋಲೋಕಕ್ಕೆ ಹೋಗ್ತಾಳೆ ಅವಳು. ಅದು ಅದ್ರ ಬಗ್ಗೆ ಭಕ್ತಿರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿ ಅವರು ಕೂಡ ಚರ್ಚೆ ಮಾಡ್ತಾರೆ. ಅವಳು ಕೃಷ್ಣ ಇರುವಂತಹ ಗೋಲೋಕಕ್ಕೆ ಹೋಗ್ಲಿಲ್ಲ, ಮತ್ತೊಂದು ಐಶ್ವರ್ಯ ಗೋಲೋಕ ಅಂತ ಇದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ಅಲ್ಲಿಗೆ ಹೋಗ್ತಾಳೆ ಅಂತ ಬರುತ್ತೆ. ಐಶ್ವರ್ಯ ಗೋಲೋಕ ಅಂದ್ರೆ ಏನು? ಯಾರು ಭಗವಂತನನ್ನ ಐಶ್ವರ್ಯದಿಂದ ಅವರು ಪೂಜೆಯನ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ, ಆದರೆ ಐಶ್ವರ್ಯದಿಂದ ಪೂಜೆ ಮಾಡ್ತಾರೆ ಅಂದ ಮಾತ್ರಕ್ಕೆ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡೋದಿಲ್ಲ, ಆದ್ರೆ ರಾಧಾಕೃಷ್ಣರ ಪೂಜೆಯನ್ನೇ ಮಾಡ್ತಾರೆ, ಆದ್ರೆ ಐಶ್ವರ್ಯದಿಂದ ಮಾಡ್ತಾರೆ. ಅಂಥವರು ಐಶ್ವರ್ಯ ಗೋಲೋಕಕ್ಕೆ ಹೋಗ್ತಾರೆ. ಆದ್ರೆ ರಾಗಾನುಗ ಭಕ್ತಿಯಲ್ಲಿ ಮುನ್ನಡೆದಂಥವರು ಕೃಷ್ಣನ ಮೂಲ ಧಾಮ ಏನಿದೆ ಗೋಲೋಕಕ್ಕೆ ಹೋಗ್ತಾರೆ. ಅದರಿಂದ ಪೂತನೆ ಹೋಗಿದ್ದು ಮೂಲ ಗೋಲೋಕಕ್ಕೆ ಅಲ್ಲ, ಆದ್ರೆ ಐಶ್ವರ್ಯ ಗೋಲೋಕಕ್ಕೆ ಎಂಬುದಾಗಿ ನಮ್ಮ ರೂಪ ಗೋಸ್ವಾಮಿ ಅವರು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಚರ್ಚೆ ಮಾಡ್ತಾರೆ. ಸೊ ನಿಮ್ಮ ಪ್ರಶ್ನೆಗೆ ಬರಬೇಕಂತ ಹೇಳಿದ್ರೆ, ದಶರಥ ಅದೇಗೆ ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಮತ್ತೆ ಪೂತನೆ ಅದೇಗೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾಳೆ. ಸೊ ಇದು ಈ ಎರಡರ ಮಧ್ಯೆ ನಾವು ಹೋಲಿಕೆ ಏನು ಮತ್ತೆ ಏನು ಭಿನ್ನತೆ ಏನು ಅಂತ ನಾವು ನೋಡ್ಬೋದು. ದಶರಥ ಏನಿದೆ, ದಶರಥನ ಒಂದು ಪಾತ್ರ ಏನಿದೆ ರಾಮಾಯಣದಲ್ಲಿ, ಅದು ಏನನ್ನ ನಮಗೆ ತೋರಿಸ್ತದೆ ಅಂತ ಹೇಳಿದ್ರೆ, ಯದ್ಯಪಿ ರಾಮಚಂದ್ರನೇ ನಿಮ್ಮ ಮಗನಾಗಿರಬಹುದು, ಭಗವಂತನೇ ನಿಮ್ಮ ಮಗನಾಗಿರಬಹುದು, ಆದರೆ ವೈಯಕ್ತಿಕವಾಗಿ ಯಾವ ಪ್ರಗತಿಯನ್ನ ಒಬ್ಬ ಮಾಡಿರ್ತಾನೆ ಆ ಪ್ರಗತಿಯ ಮೇರೆಗೇನೆ ಒಬ್ಬ ಅವನ ಭವಿಷ್ಯವನ್ನ ರೂಪಿಸ್ಕೊಳ್ತಾನೆ. ಯಾವಾಗ ಇದು ಈ ಒಂದು ನಿಯಮ ಅನ್ವಯವಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಸಾಧನಾ ಸಿದ್ಧನಾಗಿರ್ತಾನೆ. ಸೊ ಒಂದು ನಿತ್ಯ ಸಿದ್ಧ, ಮತ್ತೊಂದು ಸಾಧನಾ ಸಿದ್ಧ, ಮತ್ತೊಂದು ಕೃಪಾ ಸಿದ್ಧ ಅಂತ ಕೂಡ ಬರುತ್ತದೆ. ಕೃಪಾ ಸಿದ್ಧ ಅಂದ್ರೆ ಯಾರು ಒಬ್ಬ ಮಹಾನ್ ಭಕ್ತರು ನಮ್ಮ ಮೇಲೆ ಕೃಪೆಯನ್ನ ತೋರಿದ್ರೆ ಅವಾಗ ನಮ್ಗೆ ಎಲ್ಲಾ ರೀತಿಯಾದಂತಹ ಆಧ್ಯಾತ್ಮಿಕ ಐಶ್ವರ್ಯ ಅನ್ನೋದು ಲಭ್ಯವಾಗಿ ನಾವು ವಾಪಸ್ಸು ಭಗವಂತನ ಧಾಮಕ್ಕೆ ಹೋಗ್ತೇವೆ. ನಿತ್ಯ ಸಿದ್ಧ ಅಂದ್ರೆ ಅವರ ಪತನವೇ ಆಗೋದಿಲ್ಲ. ಉದಾಹರಣೆಗೆ ಯಶೋದೆ, ನಂದ ಮಹಾರಾಜರು, ದೇವಕಿ, ವಸುದೇವ ಇವರೆಲ್ಲರೂ ನಿತ್ಯ ಸಿದ್ಧರು. ಆದ್ರೆ ಸಾಧನಾ ಸಿದ್ಧ ಅಂದ್ರೆ ಏನು? ತಮ್ಮ ಸಾಧನೆಯ ಬಲದಿಂದ ಮಾತ್ರ ಅವರು ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಲ್ಲರು. ಸೊ ಈ ದಶರಥ ಯಾವ ಒಂದು ಒಂದು ಉದಾಹರಣೆ ಅಂತ ಹೇಳಿದ್ರೆ ಸಾಧನಾ ಸಿದ್ಧರಿಗೆ ಉದಾಹರಣೆ. ಸಾಧನಾ ಸಿದ್ಧ ಅಂದ್ರೆ ಏನು? ಸಾಧನೆಯ ಬಲದಿಂದ ಮಾತ್ರ, ತನ್ನ ಸಾಧನೆಯ ಬಲದಿಂದ ಮಾತ್ರ ಅವನು ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಲ್ಲನೇ ಹೊರತು ಅವನಿಗೆ ಯಾವುದೇ ವಿಶೇಷವಾದಂತಹ ಕೃಪೆ ಅವನ ಮೇಲೆ ಆಗಿದ್ದಂತೆ ನಮ್ಗೆ ರಾಮಾಯಣದಲ್ಲಿ ಕಾಣಿಸೋದಿಲ್ಲ. ಆದರೆ ಪೂತನೆ ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಕೃಪಾಸಿದ್ಧ. ಕೃಪಾಸಿದ್ಧ ಅಂದ್ರೆ ಬಹಳ ವಿಶೇಷವಾದಂತಹ ಕೃಪೆ. ಅದು ಭಗವಂತನಿಂದ ಬಂದಂತ ಕೃಪೆ ಆಗಿರಬಹುದು, ಅಥವಾ ಭಗವಂತನ ಮಹಾನ್ ಭಕ್ತರು ತೋರುವಂತಹ ಕೃಪೆಯೂ ಕೂಡ ಆಗಿರಬಹುದು. ಈ ಒಂದು ಪ್ರಸಂಗದಲ್ಲಿ ಭಗವಂತನೇ ತೋರಿದಂತಹ ಕೃಪೆ ಏನಕ್ಕೆ ಅಂದ್ರೆ, ಅಹೋಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾಪ ಯಯದಪ್ಯ ಸಾಧ್ವಿ ಇಲೇಭೇ ಗತಿಂ ಧಾತ್ರಿಚುತಾಂ ತಥೋನ್ಯಂ ಕಂವಾದಯಾಲುಂ ಶರಣಂ ವ್ರಜೇಮ. ಉದ್ಧವ ವಿದುರನ ಜೊತೆಗೆ 3ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಮಾತಾಡಬೇಕಾದ್ರೆ
ವಿಸ್ಮಯವನ್ನ ವ್ಯಕ್ತಪಡಿಸಿ ಅದೇಗ್ ತಾನೇ ಸಾಧ್ಯ, ತನ್ನ ಸ್ತನವನ್ನ ವಿಷದಿಂದ ಲೇಪಿಸಿ ಬಂದಂತಹ ಹೆಂಗಸಿಗೆ ಕೇವಲ ಆ ಒಂದೇ ಒಂದು ತಾಯಿಯ ಸ್ವಭಾವವನ್ನು ನೋಡಿ ಆ ರೀತಿಯಾದಂತಹ ಧಾತ್ರಿಯ ಸ್ಥಾನವನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲೇ ನೀಡ್ಬಿಟ್ಟಲ್ಲ ಕೃಷ್ಣ. ಅಂತ ಕೃಷ್ಣನನ್ನ ಬಿಟ್ಟು ಯಾರ ಪೂಜೆ ಅಂತಾನೆ ನಾನು ಮಾಡೋದಕ್ಕೆ ಸಾಧ್ಯ ಎಂಬುವಂತೆ ಉದ್ಧವ ವಿದುರನಿಗೆ ಹೇಳ್ತಾನೆ. ಸೊ ಅದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಸಕಾರಾತ್ಮಕವಾದಂತಹ ಇಚ್ಛೆ ಇತ್ತು. ಏನಂತ ಹೇಳಿದ್ರೆ, ಈ ಮಗುವಿಗೆ ನಾನು ಹಾಲನ್ನ ಕುಡಿಸಬೇಕು. ಯಾವಾಗ ಬಹಳ ಸುಂದರಿಯ ಒಂದು ರೂಪವನ್ನ ಧರಿಸಿ ನಂದ ಮಹಾರಾಜರ ಮನೆಗೆ ಕಾಲಿಡ್ತಾಳೆ, ಮತ್ತೆ ಬಂದು ಯಶೋದೆಯ ಕೋಣೆಯಲ್ಲಿ ಮಲಗಿರುವಂತಹ ಕೃಷ್ಣನನ್ನ ನೋಡ್ತಾಳೆ, ಆವಾಗ ನಿಜವಾಗಲೂ ಅವಳ ಮನಸ್ಸಿನಲ್ಲಿ ಒಂದು ಕ್ಷಣ ಎಲ್ಲವನ್ನ ಮರೆತು ಈ ಶಿಶುವಿಗೆ ನನ್ನ ಹಾಲನ್ನ ಉಣಿಸ್ಬೇಕು ಎಂಬಂತಹ ಒಂದು ಬಹಳ ಪವಿತ್ರವಾದಂತಹ ಭಾವನೆ ಬರ್ತದೆ. ಆದ್ದರಿಂದ ಕೃಷ್ಣ ಅದರ ಜೊತೆಗೆ ಆದಾನ ಪ್ರದಾನವನ್ನ ಮಾಡುತ್ತಾ ಅವಳಿಗೆ ಆ ರೀತಿಯಾದಂತಹ ಸ್ಥಾನವನ್ನ ನೀಡ್ಬಿಡ್ತಾನೆ. ಮೂಲವಾದಂತಹ ಗೋಲೋಕದಲ್ಲಿ ಸ್ಥಾನವನ್ನ ನೀಡೋದಿಲ್ಲ, ಕೇವಲ ಐಶ್ವರ್ಯ ಗೋಲೋಕಕ್ಕೆ ಅವಳನ್ನ ಕಲಿಸ್ತಾನೆ. ಏಕೆ ಅಂತ ಹೇಳಿದ್ರೆ ಅವನ ವಿಶೇಷವಾದಂತಹ ಕೃಪೆಯನ್ನ ಅವಳ ಮೇಲೆ ತೋರಿಸ್ತಾನೆ. ಆದ್ರೆ ಇಲ್ಲಿ ದಶರಥನ ಪ್ರಸಂಗದಲ್ಲಿ ನಾವು ನೋಡಿದ್ರೆ ಆ ರೀತಿಯಾದಂತಹ ವಿಶೇಷವಾದಂತಹ ಕೃಪೆ ಯಾವುದೇ ಋಷಿ ಮುನಿಗಳ ಕೃಪೆ ಆಗಿರ್ಬೋದು, ಮಹಾನ್ ಭಕ್ತರ ಕೃಪೆ ಆಗಿರ್ಬೋದು, ಅಥವಾ ಭಗವಂತನ ಕೃಪೆ ಆಗಿರ್ಬೋದು, ದಶರಥನ ಮೇಲೆ ಬೀಳೋದಿಲ್ಲ. ಆದ್ದರಿಂದ ಅವನು ಸಾಧನಾ ಸಿದ್ಧನಾಗ್ತಾನೆ. ಸಾಧನಾ ಸಿದ್ಧ ಅಂದ್ರೆ ಏನು? ಆ ಸಾಧನಾ ಭಕ್ತಿಯಲ್ಲಿ ಕೂಡ ನೀವು ಭಕ್ತಿರಸಾಮೃತ ಸಿಂಧುವನ್ನ ಓದಿದ್ರೆ ಎಲ್ಲಾ ಕೂಡ ಕ್ಲಿಯರ್ ಆಗತ್ತೆ, ಸ್ಪಷ್ಟವಾಗತ್ತೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಮುಖ್ಯವಾಗಿ 4 ತರಹದ ಭಕ್ತಿಗಳು ಅದನ್ನ ಚರ್ಚೆ ಮಾಡ್ತಾರೆ. ಒಂದು ಸಾಮಾನ್ಯ ಭಕ್ತಿ, 2ನೇದು ಸಾಧನಾ ಭಕ್ತಿ, 3ನೇದು ಭಾವಭಕ್ತಿ, ಮತ್ತೆ 4ನೇದು ಪ್ರೇಮ ಭಕ್ತಿ. ಸೊ ಸಾಧನಾ ಭಕ್ತಿಯಲ್ಲೂ ಕೂಡ 2 ವಿಧಗಳು ಇವೆ, 2 ವಿಭಾಗಗಳಿವೆ. ಮೊದಲನೇದು ವೈಧಿ ಸಾಧನ, ಮತ್ತೆ 2ನೇದು ರಾಗಾನುಗ ಸಾಧನ. ಸೊ ವೈಧಿ ಸಾಧನದ ಒಂದು ಸಾಧನೆಯ ಒಂದು ಉದಾಹರಣೆ ಅಂತ ಹೇಳಿದ್ರೆ ದಶರಥ. ಸೊ ಆ ರೀತಿಯಾದಂತಹ ಸಾಧನೆ ಅವನದು ಅಷ್ಟು ಉತ್ಕೃಷ್ಟವಾಗಿಯೂ ಇರಲಿಲ್ಲ. ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಯಾವುದೇ ವಿಶೇಷವಾದಂತಹ ಭಕ್ತನ ಅಥವಾ ಭಗವಂತನ ಕೃಪೆ ಕೂಡ ಆಗಿರಲಿಲ್ಲ. ಅದರಿಂದ ಅವನು ಸ್ವರ್ಗಲೋಕಕ್ಕೆ ಹೋಗಿದ್ದನು ಎಂಬುದು ಸಂಕ್ಷಿಪ್ತವಾದಂತಹ ಉತ್ತರ. ಇದಕ್ಕೆ ಇನ್ನಷ್ಟು ನೀವು ಉತ್ತರವನ್ನ ನೀವು ಪಡ್ಕೊಳ್ಬೇಕಂದ್ರೆ ನೀವು ಒಂದು ಗ್ರಂಥವನ್ನು ಓದಬೇಕು. ಯಾವುದು ಅಂತ ಹೇಳಿದ್ರೆ ಭಕ್ತಿರಸಾಮೃತ ಸಿಂಧು. ಅದರಲ್ಲಿ ಎಲ್ಲಾ ನಿಮ್ಗೆ ಸ್ಪಷ್ಟವಾಗ್ತದೆ. ನಾನು ಇತ್ತೀಚೆಗೆ ಮಾತ್ರ ಅದನ್ನ ಓದೋದಕ್ಕೆ ಶುರು ಮಾಡಿದೆ. ಅದರಿಂದ ಅದರಲ್ಲಿ ಬಹಳ ಸ್ಪಷ್ಟತೆ ನಮಗೆ ಕಾಣಿಸ್ಕೊಳ್ಬಹುದು. ನೀವು ಕೇವಲ ಭಕ್ತಿಶಾಸ್ತ್ರಿಯಲ್ಲಿ ಏನು ಓದ್ತೀರಾ ಅಷ್ಟು ಮಾತ್ರ ಅಲ್ಲ, ನೀವು ಮೂಲ ಗ್ರಂಥವನ್ನ ಓದಿದ್ರೆ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಎಲ್ಲ ಕೂಡ ನಿಮ್ಗೆ ಸ್ಪಷ್ಟವಾಗ್ತದೆ. ಓಕೆ, ಸಮಯ ಆಗ್ತಾ ಇದೆ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ಕಮ್ ಅಂದ್ರೆ ಏನ್ ಪ್ರಭುಜಿ ಅರ್ಥ? ಕಮ್ ಕೇಳಿಸ್ಲಿಲ್ಲ ಮಾತಾಜಿ. ಏನು ಕಮ್ ಅಂದ್ರೆ ಏನು ಪ್ರಭುಜಿ? ಕಮ್ ಅದು ಪಂಚಭೂತಗಳಲ್ಲಿ ಆಕಾಶ ಅಲ್ಲ ಪ್ರಭು? ಖಮ್ ಅಚ್ಚಾ ಆಕಾಶ. ಹೇಳಿ ಪ್ರಭುಜಿ. ಮತ್ತೆ ಕಂಜ ಲೋಚನ್ ಅಂತಿದ್ಯಲ್ಲ, ಲೋಚನ್ ಅಂದ್ರೆ ಕಮಲನ ಪ್ರಭುಜಿ? ಅಲ್ಲ, ಲೋಚನ ಅಂದ್ರೆ ಕಣ್ಣು, ಕಂಜ ಅಂದ್ರೆ ಕಮಲ. ಕಂಜ ಅದು ಸ್ಪ್ಲಿಟ್ ಮಾಡಿದ್ರೆ ಕಮ್ ಪ್ಲಸ್ ಅಜ ಆಗುತ್ತಲ್ಲ, ಅದೇ ಆಕಾಶದಲ್ಲಿ ಅಂದ್ರೆ ಈಗ ಕಮಲ ಬಂದು ನೀರಲ್ಲಿ. ಅಲ್ಲ, ಕಮ್ ಅಂದ್ರೆ ನೀರು ಅಂತಾನು ಒಂದ್ ಅರ್ಥ ಇದೆ ನೋಡಿ. ಅದು ಮಹಾಪ್ರಾಣ ಇದ್ರೆ ಅದು ಆಕಾಶ, ಅದು ಅಲ್ಪ ಪ್ರಾಣ ಆದ್ರೆ ಅದು ನೀರಂತ ಅರ್ಥ. ಕಮ್ ಅಂತ ಹೇಳಿದ್ರೆ ಅದು ನೀರು. ಕಮ್ ಪಿಬತಿ ಅಂತ ಒಂದು ಅರ್ಥ ಕೂಡ ಇದೆ, ಒಂದು ಶಬ್ದ ಕೂಡ ಇದೆ. ಕಮ್ ಪಿಬತಿ ಅಂದ್ರೆ ಕಮಲ. ಕಮಲಕ್ಕೆ ಇದಿದೆ ನೋಡಿ, ಒಂದು ಶ್ಲೋಕ ಬರುತ್ತೆ. ಕಪಿ ಅಂತ ಒಂದು ಶ್ಲೋಕ. ಅದು ಯಾವ್ದದು? ಅದ್ಯಾವುದು ಒಂದು ಮರ್ತೋಗ್ತದೆ ನಮ್ಗೆ. ಅದೇ ನೀವು ಆ ಲೀಲೆಯನ್ನ ಕೇಳಿರ್ತೀರಾ ಅಂತ ಅಂದ್ಕೋತೀನಿ. ರಾಮಾನುಜಾಚಾರ್ಯರು ಮತ್ತೆ ಅವರ ಗುರುಗಳ ನಡುವೆ ನಡೆದಂತಹ ಒಂದು ವಾದ ವಿವಾದದಲ್ಲಿ ಕಪಿ ಎಂಬಂತ ಶಬ್ದಕ್ಕೆ ಕಪ್ಯಾಸಂ ಪುಂಡರೀಕಾಕ್ಷಂ ಅಂತ ಬರುತ್ತೆ. ಸೊ ಪುಂಡರೀಕಾಕ್ಷನ ಕಣ್ಣುಗಳು ಕಪಿಯಾಸದಂತೆ ಇದೆ ಅಂತ ಅವ್ರ ಗುರುಗಳು ಹೇಳ್ತಾರೆ. ಆದ್ರೆ ಅದಕ್ಕೆ ಬೇರೆ ಅರ್ಥವನ್ನ ರಾಮಾನುಜಾಚಾರ್ಯರು ಕೊಡ್ಬೇಕಾದ್ರೆ ಕಪಿ ಅಂದ್ರೆ ಏನು? ಕಂಪಿಬತಿ ಅಂದ್ರೆ ನೀರನ್ನ ಹೀರ್ಕೊಳ್ತಾನೆ ಅಂದ್ರೆ ಯಾವುದು? ಸೊ ಯಾವಾಗ ನೀರನ್ನ ಹೀರ್ಕೊಳ್ಳುವಂತಹ ಸೂರ್ಯ ಬೆಳಗಬೇಕಾದ್ರೆ ಯಾವ ಹೂವು ಅರಳತ್ತೆ,
ಸೂರ್ಯನ ಬೆಳಕಿನ ಜೊತೆಗೆ ಯಾವ ಹೂವು ಅರಳತ್ತೆ ಅದಕ್ಕೆ ಕಮಲ ಅಂತ ಹೇಳ್ತಾರೆ ಎಂಬುದಕ್ಕೆ ಆ ರೀತಿ ಅರ್ಥವನ್ನ ಕೊಡ್ತಾರೆ ಅಲ್ಲಿ. ಸೊ ನಾನು ಏನ್ ಹೇಳ್ತಾ ಇರೋದಂದ್ರೆ ಅಲ್ಪ ಪ್ರಾಣ ಇದ್ರೆ ಕಂ ಅಂತ ಬರೀ ಕಮ್ ಅಂತ ಇದ್ರೆ ಅದು ನೀರು, ಖಂ ಅಂತ ಹೇಳಿದ್ರೆ ಅದು ಆಕಾಶ. ಸೊ ಅದರಿಂದ ಶಬ್ದ ಹಕ್ಕೇ ಪೌರುಷಂ ಋಷು ಅಂತ ಹೇಳ್ತಾನೆ. ಶಬ್ದ ಅನ್ನೋದು ಆಕಾಶದಲ್ಲಿ ಇದೆ. ಭೂಮಿ ರಾಪೋ ಅನಲೋ ವಾಯು ಖಂ, ಅದು ಕಮ್ ಅಲ್ಲ, ಅದು ಖಂ, ಮಹಾಪ್ರಾಣ ಅದು. ಅರ್ಥ ಆಯ್ತಲ್ಲ? ಹಾ ಪ್ರಭುಜಿ. ಓ ಧನ್ಯವಾದ. ಧನ್ಯವಾದಗಳು. ಸಾಕಷ್ಟು ಸಮಯ ಆಗೋಗಿದೆ, ಅದರಿಂದ ಇಲ್ಲಿಗೆ ನಾವು ಮುಕ್ತಾಯವನ್ನ ಮಾಡ್ತಾ ಇದ್ದೇವೆ, ವಿರಾಮವನ್ನ ಕೊಡ್ತಾ ಇದ್ದೇವೆ. ಮುಂದಿನ ವಾರ ಬರೋ ಶುಕ್ರವಾರ ಮತ್ತೆ ಭೇಟಿಯಾಗಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿ ಜೈ, ವಾಲ್ಮೀಕಿ ಮುನಿ ಕಿ ಜೈ, ಶ್ರೀಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ.